ಕೋಗಿಲೆಯ ಹಾಡು. ಯುರೋಪಿನ ರಾಜರು ಆಳುವ ಕಾಲದಲ್ಲಿ ಈ ಕತೆ ನಡೆದಿತ್ತು. ಈ ರಾಜ್ಯದಲ್ಲಿ ಸುಂದರವಾದ ಅರಮನೆ ಇತ್ತು. ಆ ಅರಮನೆಯಲ್ಲಿ ಸುಂದರವಾದ ಒಂದು ಜಾಗ ಅಂದ್ರೆ ಅಲ್ಲಿದ್ದ ಅದ್ಭುತ ತೋಟ. ಅಲ್ಲಿ ಬಗೆ ಬಗೆಯ ಹೂಗಳು ತುಂಬಿದ್ವು. ಅಲ್ಲಿದ್ದ ಕೆಲವು ಹೂಗಳು ಆ ತೋಟದಲ್ಲಿ ಮಾತ್ರನೇ ಇದ್ವು. ಮತ್ತೆ ಆ ಗ್ರಹದಲ್ಲಿ ಎಲ್ಲೂ ಇರ್ಲಿಲ್ಲ. ತೋಟಗಾರ ತೋಟದಲ್ಲಿ ಪುಟ್ಟ ಗಂಟೆ ಹಾಕಿದ್ದ. ತೋಟ ಎಷ್ಟು ದೊಡ್ಡದು ಅಂದ್ರೆ ಅಲ್ಲಿ ಎಲ್ಲಾ ಕಡೆ ನೋಡಿದ್ರೆ ಅದು ಕಾಡಿನ ಕಡೆಗೆ ಹೋಗ್ತಿತ್ತು. ಕಾಡಿನ ಕಡೆ ಒಂದು ನದಿ ಇತ್ತು. ಅದರ ಪಕ್ಕ ಒಂದು ಮರ ಇತ್ತು. ಅದು ಕೋಗಿಲೆಗೆ ಮನೆಯಾಗಿತ್ತು. ಆ ಕೋಗಿಲೆ ಎಷ್ಟು ಚೆನ್ನಾಗಿ ಹಾಡ್ತಿತ್ತಂದ್ರೆ ಅದನ್ನ ಕೇಳ್ದವ್ರೆಲ್ರೂ ತುಂಬಾ ಆನಂದ ಪಡ್ತಿದ್ರು. ಜನ ದೂರದಿಂದ ಈ ರಾಜ್ಯವನ್ನ ನೋಡಲು ಬರ್ತಾ ಇದ್ರು. ಯಾಕೆ ಅಂದ್ರೆ ಅದು ಅಷ್ಟು ಪ್ರಸಿದ್ಧ. ಬರಹಗಾರರು ರಾಜ್ಯದ ಬಗ್ಗೆ ಬಹಳ ಬರೆದಿದ್ರು. ಮತ್ತೆ ಬಹಳಷ್ಟು ಜನ ಕೋಗಿಲೆ ಮತ್ತೆ ಅದರ ಹಾಡಿನ ಬಗ್ಗೆ ಕೂಡ ಬರೆದಿದ್ರು. ಆ ರೀತಿ ಒಂದು ಪುಸ್ತಕನ ರಾಜ ಸ್ವತಃ ಒಂದಿನ ಓದ್ದ. ಆ ಕೋಗಿಲೆ ಬಗ್ಗೆ ಓದ್ದಾಗ ಊಹಾಲೋಕಕ್ಕೆ ಹೋದ. ಯಾವ ರಾಜ್ಯದ ಪಕ್ಷಿ ಇದು? ಇದಕ್ಕೆ ಮುಂಚೆ ಇದನ್ನ ಕೇಳೇ ಇಲ್ವಲ್ಲ ನಾನು. ಅವನು ಮಂತ್ರಿನ ಕರೆಸ್ತಾನೆ. ನಾನು ಕೇಳ್ತಾ ಇರೋದು ಏನು ಮಂತ್ರಿಗಳೇ? ನಮ್ಮ ದೇಶದಲ್ಲಿ ಕೋಗಿಲೆ ಅನ್ನೋ ಪಕ್ಷಿ ಇದೆಯಂತೆ. ಇಡೀ ರೋಮ್ ದೇಶದಲ್ಲೇ ಅತ್ಯಂತ ಮಧುರವಾಗಿ ಹಾಡುವಂತಹ ಪಕ್ಷಿ ಅದಾಗಿದೆಯಂತೆ. ನಾವಿದನ್ನ ಹೇಗೆ ಮೊದಲೇ ಕೇಳಲಿಲ್ಲ? ನಾನು ಈ ಪಕ್ಷಿ ಬಗ್ಗೆ ಕೇಳೇ ಇಲ್ಲ ಮಹಾರಾಜರೇ. ಸೈನಿಕರೇ, ಹೋಗಿ ಅದನ್ನು ಹುಡುಕಿ ಇಂದು ಸಂಜೆ ಆ ಪಕ್ಷಿ ನನ್ನ ಮುಂದೆ ಹಾಡಬೇಕು. ಮಹಾರಾಜರೇ, ನಮ್ಮ ಬರಹಗಾರರು ಅವರ ಆಲೋಚನೆಯಂತೆ ಒಂದು ಪಕ್ಷಿಯನ್ನು ಚಿತ್ರಿಸಿದ್ದಾರೆ. ಹೇಳಬೇಕು ಅಂದ್ರೆ ಅಂತಹ ಪಕ್ಷಿ ಯಾವುದೂ ಇಲ್ಲ. ಇಲ್ಲ, ಈ ಪುಸ್ತಕ ನನಗೆ ಭಾರತದ ರಾಜ ಕಳಿಸಿದ್ದು. ಈ ಬರಹದಲ್ಲಿರೋದೆಲ್ಲ ಸತ್ಯ. ನಾನು ಕೋಗಿಲೆ ಹಾಡೋದನ್ನ ಕೇಳಬೇಕು. ಈ ಸಂಜೆ ಒಳಗೆ ಅದನ್ನ ಕರೆತರಲಿಲ್ಲ ಅಂದ್ರೆ ಇಡೀ ರಾಜ್ಯ ಶಿಕ್ಷೆಗೆ ಗುರಿಯಾಗುತ್ತೆ. ನೀವು ಹೇಳಿದ ಹಾಗೆ ಮಹಾರಾಜರೇ. ಅರಮನೆಯಲ್ಲಿ ಸಿಗ್ದವ್ರನ್ನೆಲ್ಲ ಕೇಳ್ದ. ಮೇಲೆ ಮತ್ತೆ ಕೆಳಗೆ, ಎಡಗಡೆ ಮತ್ತೆ ಬಲಗಡೆ. ಆದ್ರೆ ಯಾರು ಕೋಗಿಲೆ ಬಗ್ಗೆ ಕೇಳಿರ್ಲಿಲ್ಲ. ಅವನ್ಗೆ ಸಿಗ್ದವ್ರಿಗೆಲ್ಲ ಆ ಪಕ್ಷಿ ಬಗ್ಗೆ ಕೇಳ್ತಾನೆ ಇದ್ದ. ಆಮೇಲೆ ಒಬ್ಬ ಪುಟ್ಟ ಹುಡುಗಿನ ಭೇಟಿ ಮಾಡ್ದ. ಕೋಗಿಲೆನಾ? ಹೌದು, ನಾನ್ ನೋಡ್ದೆ. ಅವಳು ಹಾಡೋದನ್ನ ನಾನ್ ಕೇಳಿದ್ದೀನಿ. ಅದು ಆ ನದಿ ಹತ್ರನೇ ಇರೋದು. ಅವರಿಬ್ರು ಆ ಕಾಡಿನ ಹತ್ರ ಬರ್ತಾರೆ. ಅಲ್ಲಿ ಕೋಗಿಲೆ ಚೆನ್ನಾಗಿ ಹಾಡತ್ತೆ. ಕೋಗಿಲೆ ಹಾಡೋದನ್ನ ಶುರು ಮಾಡ್ತು. ಆ ಪುಟ್ಟ ಹುಡುಗಿ ಹೇಳ್ತಾಳೆ, ನೋಡಿ, ಅಲ್ಲಿ ನೋಡಿ, ಅದೇ ಪಕ್ಷಿನ ಹೇಳಿದ್ದು. ಇಂಥ ಸಂಗೀತನ ನಾನು ಕೇಳೇ ಇಲ್ಲ. ಮಹಾರಾಜರು ಇದನ್ನ ಕೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಅರಮನೆಗೆ ಬಾ ನನ್ನ ಮುದ್ದು ಕೋಗಿಲೆ. ರಾಜರು ನಿನ್ನ ಹಾಡನ್ನು ಕೇಳ್ಬೇಕಂತೆ. ರಾಜರ ಅಪ್ಪಣೆ ನನಗೊಂದು ಗೌರವ. ನಾನು ಖಂಡಿತ ಬರ್ತೀನಿ. ಅವರು ಆ ಕೋಗಿಲೆನ ಎತ್ಕೊಂಡು ಅರಮನೆ ಕಡೆಗೆ ಹೋಗ್ತಾರೆ. ಅರಮನೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅಷ್ಟೇ ಅಲ್ಲ, ಅದ್ಧೂರಿಯಾಗಿತ್ತು. ಆ ರಾಜ್ಯಸಭೆಯಲ್ಲಿ ಎಲ್ರೂ ಕೂಡ ಕೂತಿದ್ರು. ಅಲ್ಲಿ ಒಂದು ಚಿನ್ನದ ಸ್ಟ್ಯಾಂಡ್ ಅನ್ನ ಕೋಗಿಲೆಗೋಸ್ಕರ ಇಟ್ಟಿದ್ರು. ಕೋಗಿಲೆ ಅದ್ರ ಮೇಲೆ ಕೂತು ಹಾಡಕ್ ಶುರು ಮಾಡ್ತು. ಅದರ ಗಾನ ಅಷ್ಟು ಮಧುರವಾಗಿತ್ತು. ಅದು ರಾಜನ ಕಣ್ಣಲ್ಲಿ ಕಣ್ಣೀರ್ ತಂತು. ನನ್ನ ಚಿನ್ನದ ಉಂಗುರ ಕೋಗಿಲೆಯ ಕುತ್ತಿಗೆಯಲ್ಲಿರಬೇಕು. ಇಲ್ಲ ಮಹಾರಾಜ್ರೇ, ನನಗೆ ಯಾವ ಮನವಿನೂ ಬೇಡ. ನೀವ್ ನನ್ನ ಹಾಡನ್ನ ಇಷ್ಟಪಟ್ಟಿದ್ದೆ ನನ್ ಖುಷಿ. ರಾಜರು ಕೋಗಿಲೆ ಅರಮನೆಯಲ್ಲೇ ಇರ್ಬೇಕು ಅಂತ ಹೇಳಿದ್ರು. ಒಂದು ಸುಂದರವಾದ ಬಂಗಾರದ ಪಂಜರ ಇಟ್ಟಿದ್ರು. ಅದು ಹಗಲಲ್ಲಿ 2 ಬಾರಿ ಹಾರಬಹುದಿತ್ತು, ರಾತ್ರಿ ಒಂದ್ಸಲ. 12 ಸೈನಿಕರು ಅದರ ಜೊತೆ ಇದ್ರು. ಮತ್ತೆ ಅದರ ಕಾಲಿಗೆ ಒಂದು ರಿಬ್ಬನ್ ಕಟ್ಟಿದ್ರು. ಕೋಗಿಲೆಗೆ ಈ ರೀತಿ ಹಾರಾಡೋದು ಇಷ್ಟ ಇರಲಿಲ್ಲ. ಈ ರೀತಿ ವಾರಗಳು ಕಳೆದ್ವು. ಯಾರೋ ರಾಜನಿಗೆ ಒಂದು ಪೆಟ್ಟಿಗೆ ಕಳಿಸಿದ್ರು. ಅದ್ರ ಮೇಲೆ ಕೋಗಿಲೆ ಅಂತ ಬರೆದಿದ್ರು. ಖಂಡಿತ ಈ ಕೋಗಿಲೆಯ ಬಗ್ಗೆ ಒಂದು ಹೊಸ ಪುಸ್ತಕ ಬರೆದಾಗಿದೆ. ಆದ್ರೆ ಅದರಲ್ಲಿ ಯಾವುದೇ ಪುಸ್ತಕ ಇರಲಿಲ್ಲ. ಅದರೊಳಗಡೆ ವಜ್ರವೈಡೂರ್ಯದಿಂದ ಮಾಡಿದ ಒಂದು ಕೋಗಿಲೆ ಇತ್ತು. ಅದರ ಬಾಲದ ಮೇಲೆ ಕೈ ಇಟ್ಟಾಗ ಅದು ಒಂದು ನಿಜವಾದ ಕೋಗಿಲೆ ರೀತಿನೇ ಹಾಡ್ತು. ಸೊಗಸಾಗಿದೆ. ಇಬ್ಬರನ್ನು ಒಟ್ಟಿಗೆ ಹಾಡ್ಸೋಣ್ವಾ? 2 ಕೋಗಿಲೆಗಳನ್ನ ಒಟ್ಟಿಗೆ ಹಾಡಿಸಿದ್ರು. ಅವು ಒಟ್ಟಿಗೆ ಹಾಡಿದಾಗ ಕರ್ಕಶವಾಗಿದ್ವು.
ನಿಜವಾದ ಕೋಗಿಲೆ ಅದಕ್ಕೇನ್ ಬೇಕೋ ಅದನ್ನೇ ಹಾಡ್ತು. ಆದ್ರೆ ಆ ವಜ್ರದ ಕೋಗಿಲೆ ಬರೀ ಅದ್ರಲ್ಲಿದ್ದಂತ ಪ್ರೋಗ್ರಾಮ್ ಮಾಡಿದಂತ ಹಾಡುಗಳನ್ನ ಹಾಡ್ತು. ಆಮೇಲೆ ಬರೀ ಆ ವಜ್ರದ ಕೋಗಿಲೆ ಹಾಡಕ್ಕಾಯ್ತು. ಅದರ ಧ್ವನಿ ನಿಜವಾದ ಕೋಗಿಲೆ ಹಾಗೆ ಇತ್ತು. ವಜ್ರವೈಡೂರ್ಯಗಳಿದ್ದಿದ್ರಿಂದ ಅದು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ರಾಜನಿಗೆ ನಿಜವಾದ ಕೋಗಿಲೆ ಹಾಡನ್ನ ಕೇಳಬೇಕು ಅನ್ಸತ್ತೆ. ಕೋಗಿಲೆಗೆ ಏನಾಯ್ತು? ಅವಳು ಹಾರೋದನ್ನ ಯಾರಾದ್ರೂ ನೋಡಿದ್ರಾ? ಅದು ಹೇಗೆ? ಅವಳು ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಅವಳು ಅರಮನೆ ಬಿಟ್ಟು ಹೋಗಿರ್ಬೋದು ಅನ್ನಿಸ್ತಿದೆ. ಅಲ್ಲಿದ್ದವರೆಲ್ಲ ವಜ್ರದ ಕೋಗಿಲೆ ಇರ್ಲಿ ಅಂತಾನೆ ಹೇಳಿದ್ರು, ಯಾಕೆಂದ್ರೆ ಅವರು ಅದನ್ನ ಮತ್ತೆ ಕೇಳಿದ್ರು. ಅದರ ಹಾಡನ್ನ ಎಲ್ರೂ ಸವಿತಾ ಇದ್ರು. ಭಾರತದ ರಾಜನ ಉಡುಗೊರೆಯಿಂದ ಸಂತೋಷವಾಗಿದೆ. ಮಂತ್ರಿಗಳೇ, ಮುಂದಿನ ಭಾನುವಾರ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ. ನಮ್ಮ ಇಡೀ ರಾಜ್ಯ ಈ ಕೋಗಿಲೆಯ ಸುಂದರವಾದ ಗಾನವನ್ನ ಕೇಳಬೇಕು. ನಿಮ್ಮ ಇಚ್ಛೆಯಂತೆ ಮಹಾರಾಜರೇ. ಮುಂದಿನ ಭಾನುವಾರ ಕೋಗಿಲೆಯ ಗಾನವನ್ನ ಏರ್ಪಡಿಸಿದ್ರು. ಎಲ್ರೂ ತುಂಬಾ ಸಂತೋಷ ಪಟ್ರು. ಓ, ಅದ್ಭುತ. ಆದ್ರೆ ನಿಜವಾದ ಕೋಗಿಲೆ ಹಾಗಲ್ಲ. ಅವಳು ಹಾಡಿದ್ರೆ ಕಣ್ಣೀರೇ ಬರ್ತಿತ್ತು. ರಾಜನ ಕೋಣೆಯಲ್ಲಿ ಆ ವಜ್ರದ ಕೋಗಿಲೆಯನ್ನ ಅವನ ಹಾಸಿಗೆಯ ಬಳಿ ಇಟ್ಟಿದ್ರು. ರಾಜ ಮಲಗುವ ಮುಂಚೆ ಅದರ ಹಾಡುಗಳನ್ನ ಕೇಳಿ ಮಲಗ್ತಿದ್ರು. ಮತ್ತೆ ಅವರು ಒಂದು ಬಿರುದು ಕೊಟ್ಟಿದ್ರು, ಶ್ರೀಮಂತ ಗಾಯಕಿ ಅಂತ. ಹೇಗೋ ಒಂದಿನ ಆ ವಜ್ರದ ಕೋಗಿಲೆ ರಾಜನಿಗೆ ಹಾಡುವಾಗ ಒಂದ್ ರಾತ್ರಿ ಅದರ ಒಳಗಡೆಯಿಂದ ಏನೋ ಧ್ವನಿ ಬರೋದು ಗೊತ್ತಾಗ್ಬಿಡತ್ತೆ. ಮಾರನೇ ದಿನ ಬೆಳಿಗ್ಗೆ ರಾಜ ಗಡಿಯಾರ ರಿಪೇರಿ ಮಾಡೋರ್ನ ಕರೆಸ್ತಾರೆ. ಮಹಾರಾಜರೇ, ಈ ಯಂತ್ರದ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೀನಿ. ಇದನ್ನ ಸರಿ ಮಾಡೋದಕ್ಕೆ ಹೋದ್ರೆ ಇದರಲ್ಲಿರೋ ಹಾಡು ಹೋಗ್ಬಹುದು. ನನ್ನನ್ನು ದಯವಿಟ್ಟು ಕ್ಷಮಿಸಿ. ಇದು ಮತ್ತೆ ಯಾವತ್ತೂ ಹಾಡೋದಿಲ್ಲ. ಬಹಳ ವರ್ಷಗಳು ಕಳೆದ್ವು. ರಾಜನಿಗೆ ವಯಸ್ಸಾಗಿ ಕಾಯಿಲೆ ಆಯಿತು. ಮಹಾರಾಜರೇ, ದಯವಿಟ್ಟು ಏನಾದ್ರೂ ತಿಂತೀರಾ? ನಿಮಗೋಸ್ಕರ ಏನ್ ತರ್ಲಿ? ರಾಜ ನಿಶಬ್ದವಾಗಿದ್ರು. ದಿನೇ ದಿನೇ ಕ್ಷೀಣಿಸ್ತಾ ಇದ್ರು. ಮತ್ತೆ ಅವರು ಬದುಕಲ್ಲ ಅನ್ನೋ ಸ್ಥಿತಿಗೆ ಬಂದ್ರು. ಅವ್ರಿಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಿತ್ತು. ಅವ್ರಿಗೇನೂ ನೆನಪಿಗೆ ಬರ್ಲಿಲ್ಲ. ಬರೀ ಹಾಡು ಹಾಡು ನನ್ನ ಮುದ್ದು ಕೋಗಿಲೆ, ಹಾಡು. ಆದ್ರೆ ಕೋಗಿಲೆ ಸುಮ್ನೆನೇ ಇತ್ತು. ರಾಜ ಇದ್ದಕ್ಕಿದ್ದಾಗೆ ಎದ್ದು ಬಿಡ್ತಾರೆ. ಅವನ ಕಿಟಕಿಯ ಹೊರಗಡೆ ಕೇಳಿಸ್ತಾ ಇದ್ದ ಹಾಡಿನಿಂದ ರಾಜನ ಮುಖದಲ್ಲಿ ಒಂದು ನಂಬಿಕೆ, ಸಂತೋಷ ಕಾಣಿಸ್ತು. ಅವನು ಕಣ್ ತೆರೆಯಕ್ಕೂ ಕಷ್ಟಪಡ್ತಿದ್ದಾಗ ಅವನು ನಿಜವಾದ ಕೋಗಿಲೆ ನೋಡ್ದ. ಕಿಟಕಿ ಹತ್ರ ಅದು ಕೂತಿತ್ತು. ನೀನು ಬಂದ್ಯಾ? ಹಾಡು ಹಾಡು ನನ್ನ ಮುದ್ದು ಕೋಗಿಲೆ. ಬಹಳ ಧನ್ಯವಾದ, ಬಹಳಷ್ಟು ಧನ್ಯವಾದ ನನ್ನ ಮುದ್ದು ಕೋಗಿಲೆ. ನನ್ನ ಯಾಕೆ ಬಿಟ್ಟು ಹೋದೆ? ಆದ್ರೆ ಇವತ್ತು ನೀನು ವಾಪಸ್ ಬಂದ್ಮೇಲೆ ನನ್ನ ಜೀವನೇ ಬಂದಂಗಾಯ್ತು. ನಾನಿನ್ ಋಣ ಹೇಗ್ ತೀರಿಸ್ಲಿ? ಮಹಾರಾಜ್ರೇ, ನೀವು ನನಗೆ ಆಗ್ಲೇ ಬಹುಮಾನ ಕೊಟ್ಟಿದ್ದೀರಿ. ನಾನು ನಿಮ್ ಮುಂದೆ ಮೊದಲು ಹಾಡಿದಾಗ ನಿಮ್ಮ ಕಣ್ಣಲ್ಲಿ ನೀರ್ ಬಂದಿತ್ತು. ಒಬ್ಬ ಕಲಾವಿದನ್ಗೆ ಇದಕ್ಕಿಂತ ಏನ್ ಬೇಕು? ನನ್ನ ಜೊತೆನೇ ಇರು ನನ್ನ ಮುದ್ದು ಕೋಗಿಲೆ. ನಿನಗೆ ಯಾವಾಗ ಹಾಡ್ಬೇಕು ಅನ್ಸುತ್ತೋ ಅವಾಗ್ಲೇ ಹಾಡು. ನಾನ್ ನಿನ್ನ ಬಲವಂತ ಮಾಡೋದಿಲ್ಲ. ಇಲ್ಲ ಮಹಾರಾಜ್ರೇ, ಈ ಅರಮನೆ ನಂಗೆ ತುಂಬಾ ದೊಡ್ಡದು. ನನಗೆ ಯಾವಾಗ ಬೇಕೋ ಅವಾಗ ನಿಮ್ಮನ್ನ ನೋಡ್ತೀನಿ. ನಿಮ್ಮ ಅರಮನೆ ಪಕ್ಕದಲ್ಲೇ ನಾನು ಗೂಡು ಕಟ್ಕೊಳ್ತೀನಿ. ನಿಮ್ಗೆ ನಾನು ಬೇಕಾದಾಗ ನಾನು ಹಾರ್ಕೊಂಡ್ ಬಂದು ನಿಮ್ಗೋಸ್ಕರ ಹಾಡ್ತೀನಿ. ನಿಮ್ಮ ರಾಜ್ಯದ ಬಗ್ಗೆ ಎಲ್ಲವನ್ನ ನಾನು ಹಾಡಿನ ಮೂಲಕ ಹಾಡ್ತೀನಿ. ಸರಿ, ನನ್ನ ಒಪ್ಪಿಗೆ ಇದೆ. ಅವನಿದ್ ಹೇಳ್ತಾ ಇದ್ದ ಹಾಗೆ ಕೋಗಿಲೆ ಹಾರೋಯ್ತು. ಆಗ ರಾಜನ್ಗೆ ಗೊತ್ತಾಯ್ತು, ನಾವು ಪಕ್ಷಿಗಳನ್ನ ಪಂಜರದಲ್ಲಿ ಇಡಬಾರ್ದು ಅಂತ. ಅವ್ರಿಗೂ ಕೂಡ ಅವ್ರದೇ ಆದ ಒಂದು ಜೀವನ ಇದೆ ಅಂತ ಅನ್ಕೊಂಡ. ಯಾರು ಕೂಡ ಯಾರನ್ನು ಜೀತದಾಳ್ ಮಾಡ್ಕೋಬಾರ್ದು. ಮತ್ತೆ ಪಕ್ಷಿಗಳು ಮರಗಳಲ್ಲಿ, ಕಾಡುಗಳಲ್ಲಿ ಹಾರಾಡ್ಕೊಂಡು ಖುಷಿಯಾಗಿ ಹಾಡೋದೇ ಚಂದ. ಮುಕ್ತಾಯ. பொறுமையற்ற ராணி. முன்னொரு காலத்துல ஒரு ராஜ்யத்துல ராஜா ராபர்ட்டும் அவருடைய அன்பான மனைவி மரியாவும் வாழ்ந்துட்டு வந்தாங்க. ராஜா ராபர்ட் எல்லார்கிட்டையும் ரொம்ப அன்பா இருக்கறனால ராஜ்யத்துல இருந்த எல்லாருக்கும் அவரை ரொம்ப பிடிக்கும். ஆனா ராணி பொறுமை இல்லாம இருக்கிறதுனால எல்லாரும் அவங்கள இகழ்ந்தாங்க. எனக்கு தலை சீவ நீ ஏன் இவ்வளவு நேரம் எடுத்துக்கிட்டு இருக்க?
மன்னிச்சிடுங்க ராணியாரே, இந்த சிகை அலங்காரம் செய்ய கொஞ்சம் கஷ்டமாயிருக்கு. உனக்கு எவ்வளவு தைரியம் இருந்தா நீ என்னை எதிர்த்து பேசுவ? மரியாதையா அரண்மனையை விட்டு வெளியே போ. ஓ மரியா, நீ ஏன் அதை செஞ்ச? அவ ரொம்ப கஷ்டப்பட்டு அதை செஞ்சா தெரியுமா? அவ வேகமாவே செய்ய மாட்டேங்கிறா. நீ கொஞ்சம் பொறுமையா இரு என் அன்பே. சில நேரங்கள்ல ராணியோட கோபம் அங்க இருக்கிற அமைதியவே குலைச்சிடுது. அதனால ராஜா ரொம்ப கவலையா இருந்தாரு. இது எல்லாத்துக்கும் ஒரு முடிவு கட்டணும்னு நினைச்சாரு. இங்க பாரு மரியா, உனக்கு ரொம்ப பிடிச்ச ஒன்ன நான் கொண்டு வந்திருக்கேன். ஐ, அல்லி மலர்கள் எனக்கு ரொம்ப பிடிக்கும், என்கிட்ட கொடுங்க. ராஜா ராபர்ட் எப்படி தன்னுடைய மனைவிய பொறுமையா மாத்துறதுன்னு யோசிச்சுட்டு இருந்தாரு. அவர் அவருடைய முற்றத்துல நின்னு ராணி மரியாவை பத்தி யோசிச்சுக்கிட்டு இருந்தாரு. எனக்கு ஒன்னும் புரியல. என்ன கல்யாணம் பண்றதுக்கு முன்னாடி அவ ரொம்ப பாசமா இருந்தா என் மேல. ராஜா ராபர்ட் அங்க இருந்த போடையில ஏதோ மிதந்து வரத கவனிச்சாரு. ஓ பேபி, நீ எங்கிருந்து வந்த? ரொம்ப சந்தோஷம். நான் உன்னை வீட்டுக்கு எடுத்துட்டு போறேன். இந்த ராஜா ராபர்ட் எங்க போனாரு? ரொம்ப நேரமா அவரை காணவே காணோம். ஓ மரியா, இங்க பாரு, நான் இந்த குழந்தைய ஓடையில இருந்து எடுத்துட்டு வந்தேன். குழந்தை? எப்படி இது? இங்க பாருங்க, ஏதோ ஒரு குறிப்பு இருக்கு. யார் இத கண்டுபிடிக்கிறீங்களோ இவளை பத்திரமா பார்த்துக்கோங்க. ராஜாவும் ராணியும் ரொம்ப ஆச்சரியப்பட்டாங்க. ஆனா தங்களுக்கு கிடைச்ச அந்த பொக்கிஷமான குழந்தைய வளர்க்கிற பொறுப்பை ஏத்துக்கிட்டாங்க. அப்போ ராஜா அந்த குழந்தை அரண்மனையிலேயே வளரட்டும்னு முடிவு பண்ணாரு. உனக்கு டயானான்னு பேர் வைக்கிறேன். டயானா ரொம்ப அமைதியான சமத்து பொண்ணா இருந்தா. பல வருஷங்களுக்கு அப்புறமா அவ நல்ல அழகான இளம் குமரியா வளர்ந்துட்டா. அந்த அரண்மனையில ஒரு முக்கியமான மந்திர கிரீடம் இருந்தது. ஆனா அது பல வருடங்களா ஜொலிக்கவே இல்ல. ஒரு நாள் டயானா அந்த அரண்மனைய முழுக்க சுத்தி பார்த்துட்டு இருந்தா. அப்போ ஒரு தடை செய்யப்பட்ட உயரமான கோபுரத்துக்கிட்ட அவ வந்தா. ஆகா, இது என்ன இவ்வளவு உயரமா இருக்கு? ஓ, இந்த கதவு ஏன் இவ்வளவு பெருசா இருக்கு? அவ அந்த கதவை திறக்க முயற்சி பண்ணினா. ஓ, இது ரொம்ப வலிமையா இருக்கு. ஆனா இங்க ஒரு கிரீடம் இருக்கு. அவ அது பக்கத்துல போகும்போது அது அப்படியே ஜொலிக்க ஆரம்பிச்சிடுச்சு. நான் இத போய் அம்மா அப்பா கிட்ட உடனே சொல்லி ஆகணும். டயானா, உன்னை நான் அங்க போக கூடாதுன்னு சொல்லிருக்கேன்ல. ஆனா அங்க ஒரு கிரீடம் இருக்கு, அது ஜொலிச்சது. ஜொலிக்குதா? அது மின்னுதா? ஹாவ், உன்னை நினைச்சு நான் ரொம்ப சந்தோஷப்படுறேன். எனக்கு புரியல. நீ இன்னும் கொஞ்சம் வளர்ந்ததுக்கு அப்புறம் நான் சொல்றேன். ராஜா சந்தோஷமா இருக்கும் போது ராணி மட்டும் அந்த கிரீடத்தை நினைச்சு கோபமா இருந்தாங்க. அன்னைக்கு இரவு அவங்களுக்கு தெரிஞ்ச ஒரு சூனியக்காரிய போய் பார்த்தாங்க. கவலைப்படாத, இந்த மோதிரத்தை உன் கணவனோட விரல்கள்ல போட்டு விடு. இதுல இருக்கிற மந்திரம் அவன் டயானாவை வெறுக்க வச்சிரும். மரியா தலையாட்டிட்டு அரண்மனைக்கு வந்துட்டாங்க. அடுத்த நாள் ராஜாவோட விரல்கள்ல அந்த மோதிரத்தை போட்டு விட்டாங்க. அதுக்கு அடுத்த நாள் அவங்க முழிச்ச போது, அம்மா அப்பா, உங்களுக்காக நான் கேக் செஞ்சிருக்கேன். ராஜா ராபர்ட் அந்த டயானாவை பார்த்து முறைச்சாரு. அந்த மோதிரத்துல இருந்த மந்திரம் வேலை செய்ய ஆரம்பிச்சிடுச்சு. டயானா, ஓ என்ன மன்னிச்சிடுங்க, நான் செஞ்ச இந்த கேக்க நீங்க சுவை பார்க்க தான் எடுத்துட்டு வந்தேன். அது ரொம்ப உப்பா இருக்கு. என்ன? இல்லையே, எனக்கு இது இனிக்கத்தானே செய்யுது. மோதிரத்துல இருந்த மந்திரம் அந்த இனிப்பான கேக்க அவருக்கு சுவை இல்லாம செஞ்சிடுச்சு. இதே மாதிரி தொடர்ந்து நடந்து அவங்க 2 பேருக்குள்ளயும் வெறுப்பு அதிகமாயிடுச்சு. ஒரு நாள் டயானா மறுபடியும் அந்த கிரீடம் இருந்த அறைக்கு போனா. இது ரொம்ப அழகான கிரீடம், இதை என் தலையில வச்சா எவ்வளவு அழகா இருக்கும். நான் தகுதியானவர்களால் மட்டும்தான் அணியப்படுவேன். யாரது? நான் பழம்பெரும் கிரீடம். உனக்கு என்ன தெரிய வேண்டுமோ அதை கேள். ஓ சரி சரி, எனக்கு ஒரு விஷயம் தெரிஞ்சாகணும். இப்பெல்லாம் என்னோட பெற்றோர் என்கிட்ட வித்தியாசமா நடந்துக்கிறாங்க. கிரீடம் மந்திர மோதத்தை பத்தி டயானா கிட்ட எல்லாத்தையும் சொல்லுச்சு. ஓ, அப்போ அப்பா என்ன வெறுக்கலையா? இது எல்லாமே வசிகம்தானா? ஆனா அம்மா? இல்ல, உங்க அம்மா அந்த கிரீடத்துக்கு ஆசைப்படல. ஆனா அந்த சூனியக்காரி உங்க அம்மா பொறுமை இல்லாதவதான். ஆனா அவ கருணையான மனுஷி.
கிரீடம் டயனா கிட்ட சொல்லுச்சு, அந்த சூனியக்காரி தான் அவளுடைய மந்திரத்தினால இந்த ராஜ்யத்துக்கே ஆள விரும்புறான்னு. அது நேரடியா நடந்தா கஷ்டம்னு அவங்க அம்மா மரியாவை அவளுடைய கட்டுப்பாட்டுல வச்சிருக்கிறான்னு சொல்லுச்சு. ஆனா இந்த வசியத்தை அம்மாவுக்கு எப்படி உடைக்கிறது? மகாராணியே பொறுமையா இருக்கிறதுக்கு கத்துக்கிட்டு இந்த வசியத்தை உடைச்சாதான் உண்டு. டயனாக்கு ஒரு யோசனை தோணுச்சு. எங்க அம்மாவுக்கு அல்லி மலர்கள்னா ரொம்ப பிடிக்கும். அம்மா அதை வளர்க்க கத்துக்கிட்டாங்கன்னா அவங்க பொறுமையா இருக்கிறதையும் கத்துக்குவாங்க. அது இந்த வசியத்தை உடைச்சிடும். ஆனா எனக்கு எப்படி அது கிடைக்கும்? என்னிடம் கேளு, என் மந்திரங்களால் உனக்கு அது கிடைக்கும். கிரீடத்தோட மந்திரத்தை பயன்படுத்தி டயானா ஒரு அழகான இளஞ்சிவப்பு அல்லி மலர்கள் நிறைஞ்ச ஒரு தோட்டத்தை உருவாக்கினா. ஆனா ராணி சீக்கிரமே அதுக்கு தோட்டக்காரர்களை நியமிச்சுட்டா. ஓ இல்ல, இது இப்படி நடக்க கூடாது. ராணி மரியா அடுத்த முறை அந்த தோட்டத்தை பார்க்க வந்த போது நிறைய அல்லி மலர்கள் வாடி போயிருந்துச்சு. அத பார்த்த உடனே அவ தோட்டக்காரங்களை பார்த்து கத்துனா, உங்களால இந்த அல்லி மலர்களை பாத்துக்க முடியலன்னா கிளம்புங்க, நானே பாத்துக்கிறேன். டயனாவுக்கு ரொம்ப சந்தோஷம். ராணி தினம் அங்க போய் அந்த தோட்டத்தை பாத்துக்கிட்டாங்க. அல்லி மலர்கள் மேல ராணி மரியாவோட அன்பு அதிகமா இருந்தனால அவங்க இப்பெல்லாம் கோபமே படுறதில்ல. அவங்க பூக்கள் கிட்ட பொறுமையா இருந்து மனிதர்கள் கிட்டையும் பொறுமையா இருக்க பழகிட்டாங்க. இந்த மாற்றத்தை ராணி மரியா கிட்ட பார்த்ததுக்கு அப்புறமா டயனா ஒரு நாள் அவங்க கிட்ட வந்து கேட்டா, அம்மா, உங்க அல்லி மலர்கள் இன்னும் பூக்கலையா? இன்னும் இல்லம்மா, ஆனா அது ஆரோக்கியமா இருக்குன்னு நான் சந்தோஷமா இருக்கேன். அது அதோடைய நேரத்துல கண்டிப்பா பூக்கும். உடனே அந்த ராணியார் மயங்கி கீழே விழுந்துட்டாங்க. அவங்க கிட்ட இருந்த அந்த வசியம் உடைக்கப்பட்டுடுச்சு. எப்போ ராணியார் முழிச்சாங்களோ அப்ப அவங்க முழு ஆரோக்கியத்தோட இருந்தாங்க. அவங்க முதல்ல என்ன செஞ்சாங்கன்னா, ராஜா கையில இருந்த மோதிரத்தை கலட்டி தூக்கி எறிஞ்சாங்க. அப்பதான் ராஜாவுக்கு கடந்த சில நாட்களா நடந்த விஷயங்கள் எல்லாம் ஞாபகத்துக்கு வந்துச்சு. நான் எப்படி என்னோட செல்ல டயானா கிட்ட அப்படி நடந்துகிட்டேன்? நான் உங்களுக்காக ஒண்ணு வச்சிருக்கேன். டயானா அந்த கிரீடத்தை எடுத்து மரியாவுடைய தலையில வச்சு விட்டா. அது தொடர்ந்து ஜொலிச்சுச்சு. நீங்க 2 பேருமே இந்த கிரீடத்துக்கு தகுதியானவங்களா இருக்கீங்க. எனக்கு என்னவோ இந்த கிரீடம் டயானா கிட்டதான் இருக்கணும்னு தோணுது. அவ இத வச்சுக்கிறதுக்கு முழு மதிப்பு உள்ளவ. அவளுடைய பொறுமைதான் நம்ம எல்லாத்தையுமே காப்பாத்திருக்கு. அதுக்கப்புறம் அந்த ராஜ்யமே ரொம்ப சந்தோஷத்திலையும் அமைதியிலையும் இருந்தது. ராஜா ரொம்ப சந்தோஷமா இருந்தாரு. டயானா எப்பயும் அவ இருக்கிற மாதிரியே அன்பா இருந்தா. அவ எல்லாருக்குமே எப்படி பொறுமையா இருக்கணும்னு கத்து கொடுத்தா. நாம பொறுமையா மனிதர்களை அனுசரிச்சோம்னா அவங்க நேரத்துல அவங்க பலன் தருவாங்கன்னு எல்லாருக்கும் கத்து கொடுத்தா. ಮಾಂತ್ರಿಕ ಮುಖ. ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ರೈತ ತನ್ನ 2 ಹೆಂಡತಿಯರೊಂದಿಗೆ ವಾಸಿಸುತ್ತಿದ್ದನು. ಅವನ ಮೊದಲ ಹೆಂಡತಿಯು ವಯಸ್ಸಿಗೆ ಕುರೂಪಿಯಾಗಿದ್ದಳು ಮತ್ತು ಅವನ ಇನ್ನೊಬ್ಬ ಸುಂದರ ಮಹಿಳೆಯನ್ನು ಮದುವೆಯಾದನು. ಅವನ ಮೊದಲ ಹೆಂಡತಿಯ ಹೆಸರು ಸ್ಟೆಲ್ಲಾ ಮತ್ತು ಎರಡನೆಯವಳ ಹೆಸರು ಬೆಲ್ಲಾ. ಎಲ್ಲವೂ ಸಾಮಾನ್ಯವಾಗಿತ್ತು. ವರ್ಷಗಳು ಮತ್ತು ವರ್ಷಗಳು ಕಳೆದವು. ನಂತರ ಆ ದಿನ ಬಂದು ಬೆಲ್ಲಾ ತನ್ನ ಸೌಂದರ್ಯದ ಬಗ್ಗೆ ತುಂಬಾ ಹೆಮ್ಮೆ ಪಟ್ಟಳು ಮತ್ತು ಅವಳು ಸ್ಟೆಲ್ಲಾಳೊಂದಿಗೆ ಬಹಳ ಸೊಕ್ಕಿನಿಂದ ಮತ್ತು ಕೆಟ್ಟದಾಗಿ ವರ್ತಿಸಲು ಪ್ರಾರಂಭಿಸಿದಳು. ನನ್ನ ಮೇಕಪ್ ಕಿಟ್ ಅನ್ನು ಯಾರು ಮುಟ್ಟಿದರು? ಏನಾಯಿತು ಅಕ್ಕ? ನಾನು ಅದನ್ನು ನಿನ್ನೆ ಬಳಸಿದ್ದೇನೆ. ನಿಮಗೆ ಇಷ್ಟವಿಲ್ಲದಿದ್ದರೆ ಇನ್ನು ಮುಂದೆ ನಾನು ಬಳಸುವುದಿಲ್ಲ. ಅದ್ಭುತ! ನೀನು ಭಿಕ್ಷುಗಳಾದರೂ ಕಳ್ಳಳೆಂದು ನಾನು ಭಾವಿಸಿದೆನು. 2 ಕಣ್ಣೀರು ಸ್ಟೆಲ್ಲಾಳ ಕೆನ್ನೆಯ ಮೇಲೆ ಜಾರಿತು. ಯಾಕೆ ನನ್ನನ್ನು ಕೀಟಲೆ ಮಾಡುತ್ತೀರಿ? ಬೆಲ್ಲಾ, ನಾನು ಭಿಕ್ಷುಗಳಲ್ಲ ಮತ್ತು ನಾನು ನಿನಗಿಂತ ದೊಡ್ಡವಳಾಗಿದ್ದೇನೆ. ಬೆಲ್ಲಾ ಕೋಪಗೊಂಡು ಹೇಳಿದಳು. ಏನು ಹೇಳಿದೆ? ನಾನ್ ಹೇಗೆ ಮಾಡಬಹುದು, ಏನು ಮಾಡಬಹುದು ಅಂತ ನೀನ್ ನೋಡ್ತೀಯಾ? ನಂತರ ಒಂದು ರಾತ್ರಿ, ಸ್ಟೆಲ್ಲಾ, ನೀವೇನ್ ಮಾಡ್ತಿದ್ದೀರಿ? ನೀವು ನನ್ನನ್ನು ಕರೆದಿದ್ರಾ? ಅಯ್ಯೋ, ನೀನಲ್ಲ. ನಾನು ಹೇಳಲು ಅರ್ಥ ಬೆಲ್ಲ 2 ಹೆಸರುಗಳು ಹೋಲುತ್ತದೆ ಮತ್ತು ಹೆಚ್ಚಿನ ಸಮಯ ನಾನು ಗೊಂದಲಗೊಳಗಾಗುತ್ತೇನೆ. ಸ್ಟೆಲ್ಲಾ ಅಸಮಾಧಾನಗೊಂಡಳು. ಬೆಲ್ಲಾ ತನ್ನ ಕೋಣೆಯಲ್ಲಿ ಮೇಕಪ್ ಮಾಡುತ್ತಿದ್ದಾಳೆ. ನಿಮಗೆ ಯಾವ ಕೆಲಸ ಇದೆ ಹೇಳಿ, ನಿನಗಾಗಿ ಮಾಡುತ್ತೇನೆ ಎಂದಳು. ಓಹ್ ವಾವ್! ನಾನು ಸ್ವಲ್ಪ ಸಮಯದವರೆಗೆ ತಡವಾಗಿರುವುದನ್ನು ನೀವು ನೋಡಿದ್ದೀಯಾ? ಇನ್ನೂ ನನ್ನ ಬಗ್ಗೆ ಮಾತನಾಡಲು ಶುರು ಮಾಡಿದ್ದೀಯಾ? ಇಲ್ಲ ಬೆಲ್ಲಾ, ನಾನು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಲ್ಲ. ಹಾಗೇನಾ?
ನಾನು ನನ್ನ ಕೆಲಸವನ್ನು ಅಪೂರ್ಣವಾಗಿ ಬಿಟ್ಟಿದ್ದೆ ಮತ್ತು ನನ್ನ ಮೇಕಪ್ ಮಾಡುವುದನ್ನು ನಿರತರಾಗಿದ್ದೆ. ಇದು ಕೆಟ್ಟ ಮಾತು ಅಲ್ಲವೇ? ಇಲ್ಲ ಬೆಲ್ಲ, ನೀನು ಏನಾದರೂ ತಪ್ಪಾಗಿ ಕೇಳಿರಬಹುದು. ಹೌದಾ? ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ನಾನೇನು ಮೂರ್ಖಳ? ನಿಲ್ಲಿಸು, ನಿನ್ನ ಮತ್ತವಾದ ಸೌಂದರ್ಯ ನಿಲ್ಲಿಸು. ಸ್ಟೆಲ್ಲಾ ಅಡುಗೆ ಮನೆಯ ಕಡೆಗೆ ಹೋಗುತ್ತಾಳೆ. ಓ ಬೆಲ್ಲ, ನನ್ನ ಸುಂದರ ವೈಭವದ ಹೆಂಡತಿ, ನೀವು ಅವಳೊಂದಿಗೆ ಹೇಗೆ ಜಗಳಾಡುತ್ತಿದ್ದೀರಿ? ಆ ಕೊಳಕು ಮುಖವನ್ನು ನಿರ್ಲಕ್ಷಿಸಿ. ಈಗ ಎಚ್ಚರಿಕೆಯಿಂದ ಕೇಳಿ. ನಾಳೆ ಬೆಳಗ್ಗೆ ನಾನು ಕೆಲಸದ ನಿಮಿತ್ತ ಹತ್ತಿರದ ಹಳ್ಳಿಗೆ ಹೋಗುತ್ತಿದ್ದೇನೆ. ನಾನು ರಾತ್ರಿ ಹಿಂತಿರುಗುತ್ತೇನೆ. ನಾನು ಹೊರಡುವಾಗ ಖಾತ್ರಿ ಮಾಡಿಕೊಳ್ಳಿ, ನಾನು ಸ್ಟೆಲ್ಲಾಳ ಕೊಳಕು ಮುಖವನ್ನು ನೋಡಬಾರದು. ನೀವು ಅವಳನ್ನು ಏನಾದರೂ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ಅಲ್ಲಿನ ಜಾತ್ರೆಗೂ ಭೇಟಿ ನೀಡುತ್ತೇನೆ. ನಿನಗೇನು ಬೇಕು ಹೇಳು. ಓ ವಾವ್, ನನಗೆ ಚಿನ್ನಾಭರಣಗಳನ್ನು ಪಡೆಯಲು ಮರೆಯಬೇಡ. ಸ್ಟೆಲ್ಲಾ ಕೂಡ ಅಲ್ಲಿಗೆ ಬಂದಳು. ಆಗ ರೈತನು ಅವಳ ಕಡೆಗೆ ತಿರುಗಿ ಕೆರಳಿದ ಮುಖದಿಂದ ನೋಡಿದ. ಮತ್ತು ನಿಮಗೇನು ಬೇಕು? ಏನು ಬೇಡ, ನೀವು ಸುರಕ್ಷಿತವಾಗಿ ಬಂದ್ರೆ ಸಾಕು. ಅದೇ ನನಗೆ ತುಂಬಾನೇ ಮುಖ್ಯ. ಇದನ್ನು ಕೇಳಿ ಬೆಲ್ಲ ಕೋಪಗೊಂಡು ಅವಳಿಗೆ ಹೇಳಿದಳು. ಇನ್ನೂ ಕೋಪದಿಂದ, ಅಯ್ಯೋ, ಯಾವುದಕ್ಕೆ ಒಳ್ಳೆಯದು? ಇತರ ವ್ಯವಹಾರಗಳಲ್ಲಿ ಮಧ್ಯ ಪ್ರವೇಶಿಸುವುದನ್ನು ಬಿಟ್ಟು ಬಿಡು. ನಿನ್ನ ಕೆಲಸ ಸರಿಯಾಗಿ ಮಾಡಿ ಸಂಜೆಯೊಳಗೆ ಎಲ್ಲ ಕೆಲಸ ಮಾಡು. ಹೌದು ಬೆಲ್ಲ, ಸ್ಟೆಲ್ಲಾ ಕೆಟ್ಟದಾಗಿ ಭಾವಿಸಿದಳು ಮತ್ತು ಅವಳು ತನ್ನ ಕೆಲಸವನ್ನು ಮಾಡಲು ಹೊರಟಳು. ಕೆಲಸ ಮಾಡುವಾಗ ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಾಳೆ, ನಾನು ಈ ಮನೆಯಿಂದ ಆದಷ್ಟು ಬೇಗ ಹೊರಡುವುದು ಉತ್ತಮ. ಸರಿ, ಇನ್ನು ಯಾರು ನನ್ನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ, ಹಾಗಾಗಿ ನಾನಿಲ್ಲೇಕೆ ಉಳಿಯಬೇಕು? ಆದರೆ ನಾನು ಎಲ್ಲಿಗೆ ಹೋಗಬೇಕು? ಈ ಪ್ರಪಂಚದಲ್ಲಿ ನನ್ನ ಗಂಡನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಆದರೆ ಇಲ್ಲಿ ನನಗೆ ಉಸಿರುಗಟ್ಟಿದಂತೆ ಆಗುತ್ತಿದೆ. ನಾನು ಕಾಡಿಗೆ ಹೋಗಬೇಕು ಮತ್ತು ನನ್ನ ಉಳಿದ ಜೀವವನ್ನು ಅಲ್ಲೇ ಕಳೆಯಬೇಕು. ಕನಿಷ್ಠ ಅದರ ನಂತರ ಯಾರೂ ನನ್ನಿಂದ ತೊಂದರೆಗೊಳಗಾಗುವುದಿಲ್ಲ ಮತ್ತು ಅಲ್ಲಿ ಯಾರೂ ನನ್ನನ್ನು ಟೀಕಿಸುವುದಿಲ್ಲ. ಅದೇ ರಾತ್ರಿ ಸ್ಟೆಲ್ಲಾ ಮನೆಯಿಂದ ಹೊರಟು ಕಾಡಿನತ್ತ ನಡೆದಳು. ಅವಳು ಸೂರ್ಯೋದಯವರೆಗೂ ನಡೆದಳು ಮತ್ತು ನಂತರ ಆಳವಾದ ಕಾಡಿನಲ್ಲಿ ಅವಳು ಹಳೆಯ ಮರವನ್ನು ನೋಡಿದಳು. ಮರದ ಸುತ್ತಲೂ ಅವಳು ಹಳೆಯ ಎಲೆಗಳ ರಾಶಿಯನ್ನು ನೋಡಿದಳು ಮತ್ತು ಅವಳು ಹೇಳಿದಳು, ಓ, ಈ ಮರದ ಸುತ್ತ ತುಂಬಾ ಕೊಳಕು. ಈ ಮರವು ಸ್ಪಷ್ಟವಾಗಿ ಉಸಿರಾಡುವಂತೆ ನಾನು ಮಾಡಬೇಕು. ಮತ್ತು ಅವಳು ಬೇಗನೆ ಸ್ವಚ್ಛಗೊಳಿಸುತ್ತಾಳೆ. ನನ್ನ ಮಗು, ನಾನು ಕಾಡಿಗೆ ಹೋಗಬೇಕು ಮತ್ತು ನನ್ನ ಉಳಿದ ಜೀವವನ್ನು ಅಲ್ಲೇ ಕಳೆಯಬೇಕು. ನೀನು ಒಳ್ಳೆಯ ಹೃದಯ ವ್ಯಕ್ತಿ. ಈಗ ಹಿಂತಿರುಗಿ ಮತ್ತು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಜೀವಿಸು. ಆದ್ದರಿಂದ ಅವಳು ದಾರಿಯಲ್ಲಿ ಮುಂದುವರಿದಳು ಮತ್ತು ಬಾಳೆ ಮರವು ಅದರ ಹಣ್ಣುಗಳ ಭಾರದಿಂದ ಕೆಟ್ಟದಾಗಿ ಬಾಗಿದ್ದನ್ನು ನೋಡಿದಳು. ಓ, ಈ ಮರಕ್ಕೆ ಬೆಂಬಲ ಬೇಕು. ನಾನು ಹೇಗೆ ಸಹಾಯ ಮಾಡಬಹುದು? ಹೌದು, ಅದನ್ನು ಬೆಂಬಲಿಸಲು ನಾನು ಕೆಲವು ಕೋಲುಗಳನ್ನು ಬಳಸಬೇಕು. ಮತ್ತು ಅವಳು ಮಾಡಿದಳು. ಓ ವಾವ್, ಧನ್ಯವಾದಗಳು ಮಗು. ನೀನು ಈ ದಾರಿಯಲ್ಲಿ ಹೋಗಬೇಕು ಮತ್ತು ಅಲ್ಲಿ ನೀನು ಮಾಯಾ ಸರೋವರವನ್ನು ನೋಡುತ್ತೀಯಾ. ಒಮ್ಮೆ ಅದರಲ್ಲಿ ಮುಳುಗಿ ಏಳು, ನಿನ್ನ ಅದೃಷ್ಟ ಸಿಗುತ್ತದೆ. ಧನ್ಯವಾದಗಳು ಮರ. ಆದ್ದರಿಂದ ಅವಳು ದಾರಿಯಲ್ಲಿ ಮುಂದುವರಿದಳು ಮತ್ತು ಶೀಘ್ರದಲ್ಲಿ ಅವಳು ಮಾಂತ್ರಿಕ ಸರೋವರವನ್ನು ನೋಡಿದಳು ಮತ್ತು ಅವಳು ಅದರಲ್ಲಿ ಧುಮುಕಿ ದಡಕ್ಕೆ ಹಿಂತಿರುಗಿದ ತಕ್ಷಣ ಅವಳು ಯುವ ಮತ್ತು ಸುಂದರ ಕನ್ಯೆಯಾಗಿ ಬದಲಾದಳು. ಅವಳು ಸಂತೋಷ ಮತ್ತು ಕೃತಜ್ಞನಾಗಿದ್ದಳು ಮತ್ತು ಆದ್ದರಿಂದ ಅವಳು ಬಾಳೆ ಮರದ ಕಡೆಗೆ ಮತ್ತೆ ಮರಳಿದಳು. ನೀವು ದಯೆ ಮತ್ತು ಉತ್ತಮ ನಡತೆ ಹೊಂದಿದ್ದೀರಿ, ಅದಕ್ಕಾಗಿಯೇ ನೀವು ಇದಕ್ಕೆ ಅರ್ಹರು. ನನ್ನ ಒಂದು ಕೊಂಬೆಯನ್ನು ಮುರಿಯಿರಿ ಮತ್ತು ನಿಮಗೆ ಹಸಿವಾದಾಗ ಈ ಶಾಖೆಯು ನಿಮಗೆ ಬೇಕಾದ ರುಚಿಕರ ಆಹಾರ ಕೊಡುತ್ತದೆ. ಈಗ ನಿಮ್ಮ ಮನೆಗೆ ಹಿಂತಿರುಗಿ ಸಂತೋಷವಾಗಿ ಬಾಳು. ಧನ್ಯವಾದಗಳು ಮರ. ಅವಳು ಆ ಹಳೆಯ ಮರವನ್ನು ದಾಟಿದ ತಕ್ಷಣ ಅವನು ಅವಳನ್ನು ನಿಲ್ಲಿಸಿದಳು. ನನ್ನ ಮಗು, ನೀನು ಒಳ್ಳೆಯ ಹೃದಯ ವ್ಯಕ್ತಿ ಮತ್ತು ನೀನು ಈ ಮಾಂತ್ರಿಕ ಮಡಿಕೆಗೆ ಅರ್ಹಳು. ಇದನ್ನು ತೆಗೆದುಕೊಂಡು ನೀನು ಅದರೊಳಗೆ ಕೈ ಹಾಕಿದಾಗ ಮತ್ತು ಆಸೆಯಿಂದ ಅಮೂಲ್ಯವಾದ ಆಭರಣಗಳು ಮತ್ತು ಉತ್ತಮವಾದ ಬಟ್ಟೆಗಳು ಹೊರಬರುತ್ತವೆ. ಈಗ ಹಿಂತಿರುಗಿ ಮತ್ತು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಜೀವಿಸು. ಶೀಘ್ರದಲ್ಲೇ ಸ್ಟೆಲ್ಲಾ ಮನೆಗೆ ಹಿಂತಿರುಗಿದಳು ಮತ್ತು ಬೆಲ್ಲ ಎಲ್ಲವನ್ನು ನೋಡಿದ ತಕ್ಷಣ ಹೇಳಿದಳು, ಇದನ್ನೆಲ್ಲ ಎಲ್ಲಿಂದ ಪಡೆದೆ ಮತ್ತು ನೀನು ಮತ್ತೆ ಯೌವನ ಮತ್ತು ಸುಂದರ ಆಗುವುದು ಹೇಗೆ? ಸ್ಟೆಲ್ಲಾ ಅವಳಿಗೆ ಎಲ್ಲವನ್ನೂ ಹೇಳಿದಳು.
ಹಾಗಾದರೆ ಸಹೋದರಿ, ಇದು ಕಥೆ ಮತ್ತು ಈಗ ಇದು ನಮ್ಮದು. ಬಾ, ನಿನಗೆ ಬೇಕಾದುದನ್ನು ತೆಗೆದುಕೋ. ನಾನು ನಿನ್ನಂತೆ ಭಿಕ್ಷುಗಳಲ್ಲ. ಈಗ ನಾನೇ ಹೋಗುತ್ತೇನೆ ಮತ್ತು ನಾನೇ ಸಂಪಾದಿಸುತ್ತೇನೆ ನನಗಾಗಿ. ಮತ್ತೆ ಅವಳು ಕಾಡಿನೊಳಗೆ ಹೋದಳು. ಅಲ್ಲಿ ಆ ಹಳೆಯ ಮರವನ್ನು ನೋಡುತ್ತಾಳೆ. ಆದರೆ ಅವಳು ಅಲ್ಲಿ ನಿಲ್ಲಲಿಲ್ಲ. ಮತ್ತೆ ಅವಳು ಬಾಳೆಗಿಡದ ಬಳಿ ಹೋಗುತ್ತಾಳೆ. ಆ ನಂತರ ಅವಳು ಬಾಗಿದ ಮರವನ್ನು ನೋಡುತ್ತಾಳೆ. ಹೇ, ಮಾಂತ್ರಿಕ ಸರೋವರ ಎಲ್ಲಿದೆ? ನಾನು ನಿಜವಾಗೂ ನಿನಗೆ ಹೇಳುತ್ತೇನೆ, ಮೊದಲು ನನಗೆ ಹೆಲ್ಪ್ ಮಾಡು. ನಾನು ತುಂಬಾ ಬಾಗಿದ್ದೇನೆ. ಅದು ನನ್ನ ಸಮಸ್ಯೆಯಲ್ಲ. ನೀನು ನನಗೆ ಹೇಳು, ಮಾಂತ್ರಿಕ ಸರೋವರ ಎಲ್ಲಿದೆ ಎಂದು. ಮತ್ತು ಅವಳು ಕೊಟ್ಟ ದಾರಿಯ ಕಡೆಗೆ ಮುಂದುವರಿದಳು ಮತ್ತು ಮಾಯಾ ಸರೋವರಕ್ಕೆ ಕಂಡುಕೊಂಡಳು ಮತ್ತು ಅದರಲ್ಲಿ ಸ್ನಾನ ಮಾಡಿ ಮತ್ತು ಅವಳು ಮೊದಲಿಗಿಂತ ಹೆಚ್ಚು ಸುಂದರಳಾದಳು. ಆದರೆ ನಂತರ ಅವಳ ದುರಾಸೆ ಹೊಂದುತ್ತಾಳೆ ಮತ್ತು ಹೇಳಿದಳು, ಒಂದು ಆಳವಾದ ನನ್ನನ್ನು ಇಷ್ಟು ಸುಂದರವಾಗಿ ಪರಿವರ್ತಿಸಿದರೆ ನಾನು ಇನ್ನೊಂದನ್ನು ತೆಗೆದುಕೊಂಡರೆ ಏನಾಗುತ್ತದೆ? ಆದ್ದರಿಂದ ಅವಳು ಮತ್ತೆ ಅದ್ದುತ್ತಾಳೆ ಮತ್ತು ಈ ಬಾರಿ ಅವಳು ಯಾರೂ ಇಲ್ಲದಂತೆ ಕುರೂಪಿಯಾಗುತ್ತಾಳೆ ಮತ್ತು ಭಯದಿಂದ ಅವಳು ಪದೇ ಪದೇ ಹಲವಾರು ಬಾರಿ ಸ್ನಾನ ಮಾಡುತ್ತಾಳೆ. ಪ್ರತಿ ಬಾರಿಯೂ ಅವಳು ಮೊದಲಿಗಿಂತ ಕೊಳಕು ಮತ್ತು ವಯಸ್ಸಾದವಳಾಗೆ ಕಾಣುತ್ತಾಳೆ ಮತ್ತು ಶೀಘ್ರದಲ್ಲೇ ಅವಳು 100 ವರ್ಷ ವಯಸ್ಸಿನವಳಾಗಿ ಮತ್ತು ಮುಳುಗಿ ಸತ್ತಳು. ನಂತರ ರೈತ ಹಿಂದಿರುಗಿ ಒಮ್ಮೆ ಸ್ಟೆಲ್ಲಾಳನ್ನು ನೋಡಿದಾಗ ಮತ್ತು ಬೆಲ್ಲ ಇನ್ನು ಮುಂದೆ ತಮ್ಮದಾಗಿರಲಿಲ್ಲ ಎಂದು ನೋಡಿದರು. ಅವಳು ಹೋದದ್ದಕ್ಕೆ ಅವನಿಗೆ ತುಂಬಾ ಸಂತೋಷವಾಯಿತು ಮತ್ತು ಅವರು ನಂತರ ಎಂದಿಗೂ ನೆಮ್ಮದಿಯಾಗಿದ್ದರು. ಅಂತ್ಯ. ಪಾಲಿಯಾನಾ ಒಂದು 10 ವರ್ಷದ ಬಂಗಾರದ ಕೂದಲುಳ್ಳ ನಗುಮುಖದವಳು. ಅವಳಲ್ಲಿ ಯಾವಾಗ್ಲೂ ಸಂತೋಷ ಉಕ್ತಾ ಇತ್ತು. ಅವಳು ತಂದೆ ತಾಯಿನ ಕಳ್ಕೊಂಡು ಜೀವನದಲ್ಲಿ ಒಬ್ಬಂಟಿಯಾಗಿದ್ಲು. ಅದರಿಂದ ಅವಳನ್ನ ಅನಾಥಾಶ್ರಮ ಕರ್ಕೊಂಡು ಹೋಗಿದ್ರು. ಆ ಅನಾಥಾಶ್ರಮ ಅವಳ ಮನೆಯಾಗಿತ್ತು. ಕೆಲವು ದಿನಗಳು ಕಳೆದಾಗ ಅವಳ ಶ್ರೀಮಂತ ಅತ್ತೆ ಅವಳನ್ನ ನೋಡ್ಕೊಳಕ್ ಒಪ್ಕೊಂಡ್ರು. ಪಾಲಿಯಾನಾ ಆ ದೊಡ್ಡ ಬಂಗ್ಲೆಯನ್ನ ನೋಡಿ ತುಂಬಾ ಖುಷಿ ಪಟ್ಲು. ಆ ಪುಟ್ಟ ಮನೆಗಿಂತ ನ್ಯಾನ್ಸಿ, ಈ ಪುಟ್ಟ ಹುಡುಗಿ ವಸ್ತುಗಳನ್ನ ಮೇಲಿಡು. ನನ್ನ ಒಳಗ್ ಕರ್ಕೊಂಡಿದ್ಕೆ ಧನ್ಯವಾದ. ಹೌದು, ಈ ಸ್ಥಿತಿಯಲ್ಲಿ ನನಗೆ ಬೇರೆ ಮಾರ್ಗ ಇರಲಿಲ್ಲ. ಈಗ ನ್ಯಾನ್ಸಿ ಹಿಂದೆನೆ ನೀನ್ ಹೋಗು, ಮತ್ತೆ ಕಳೆದು ಹೋಗ್ಬೇಡ. ತುಂಬಾ ಚೆನ್ನಾಗಿದೆ. ಹೌದಾ? ಹೌದು, ಎಲ್ಲ ಕಡೆ ನನ್ನನ್ನು ಕರ್ಕೊಂಡು ಹೋಗು. ಮತ್ ನೀನ್ ನೋಡ್ತಿದ್ಯಾ, ಈ ಕಿಟಕಿಯಿಂದ ನಾನು ಹೊರಗಡೆ ಎಲ್ಲ ನೋಡಬಹುದು. ಆಂಟಿ ನನಗೆ ಒಳ್ಳೆ ಕೋಣೆ ಕೊಟ್ಟಿದ್ದಾರೆ. ನೀನ್ ನೋಡ್ತಾ ಇರೋದು ಬೇರೆ ರೀತಿಯಲ್ಲಿ. ಇಲ್ಲಿ ಮಾಡಕ್ಕೇನೂ ಇಲ್ಲ. ನಿನ್ ಪಾಡಗ್ ನೀನಿರೋದು ಒಳ್ಳೆಯದು. ರಾತ್ರಿ ಊಟ ನಿನಗೆ ಸರಿಯಾಗಿ 6 ಗಂಟೆಗೆ ಬಡಿಸ್ತಾರೆ. ನೀನ್ ಒಂದೇ ಒಂದು ಕ್ಷಣ ತಡ ಮಾಡಿದ್ರೂ ಶಿಕ್ಷೆಗೆ ಗುರಿ ಆಗ್ತೀಯ. ಅರ್ಥ ಆಯ್ತಾ? ಓಕೆ ಮ್ಯಾಮ್, ಧನ್ಯವಾದ ಮ್ಯಾಮ್. ಎಷ್ಟು ಸುಂದರವಾದ ಮನೆ ನಂದು. ಅಮ್ಮ ಅಪ್ಪ ನೀವಂತೂ ಖುಷಿ ಪಟ್ಬಿಡ್ತಿದ್ರಿ. ಈಗಾಗ್ಲೇ 6 ಗಂಟೆ 2 ನಿಮಿಷ ಆಯ್ತು. ಪಾಲಿಯಾನಾ ಎಲ್ಲಿದ್ಯಾ? ಪಾಲಿಯಾನಾ, ಪಾಲಿಯಾನಾ. ಊಟ 5 ನಿಮಿಷ ಮುಂಚೆನೆ ಶುರುವಾಗ್ಬಿಟ್ಟಿದೆ. ನಿಮ್ಮ ಅತ್ತೆಗಿದೇನಾದ್ರೂ ಗೊತ್ತಾದ್ರೆ ನೀನ್ ತೊಂದರೆಗೆ ಗುರಿಯಾಗ್ಬಿಡ್ತೀಯಾ? ನನ್ ಕ್ಷಮೆ ಕೇಳ್ತೀನಿ, ನನ್ ಸಮಯ ನೋಡ್ಲಿಲ್ಲ. ಇಲ್ಲಿ ಎಲ್ಲನೂ ತುಂಬಾ ಸುಂದರವಾಗಿದೆ. ತಡ ಮಾಡ್ದೆ. ನಾನಿಲ್ಲಿದ್ದಂತ ಹೂಗಳು ಮತ್ತೆ ಮೋಡಗಳನ್ನ ನೋಡ್ತಾ ಕೂತಿದ್ದೆ. ಹೊರಗಡೆ ಎಷ್ಟು ಸುಂದರವಾಗಿದೆ ಅಂತ ನೀವಿವತ್ತು ನೋಡಿದ್ರಾ ಅತ್ತೆ? ಅದ್ ನಂಗೆ ಗೊತ್ತಿಲ್ಲ. ಇಲ್ಲಿ ರೂಲ್ಸ್ ಇದೆ. ಪಾಲಿಯಾನಾಗೆ ಅವರ ಅತ್ತೆ ಹೇಳಿದ್ದು ಅಷ್ಟೇನು ಇಡಿಸ್ಲಿಲ್ಲ. ಅವಳು ಸುಮ್ನೆ ಊಟಕ್ಕೆ ಕೂತ್ಕೋತಾಳೆ. ಪಾಲಿಯಾನಾ ಖುಷಿಯಾಗಿ ಊಟ ಮಾಡ್ತಾಳೆ. ಆದ್ರೆ ಅವ್ರ ಅತ್ತೆಗೆ ತುಂಬಾ ಬೇಜಾರಾಗಿರುತ್ತೆ. ಅವಳು ಪಾಲಿಯಾನಾನ ಕರ್ಕೊಂಡ್ ಬಂದು ಆ ಕೋಣೆಯಲ್ಲಿ ಕೂಡ ಹಾಕ್ತಾಳೆ. ಬೆಳಗ್ಗೆವರೆಗೂ ನೀನ್ ಇಲ್ಲೇ ಇರ್ಬೇಕು. ಮೊದಲು ಶ್ರದ್ಧೆಯಿಂದ ಇರೋದನ್ನ ನೀನ್ ಕಲ್ತ್ಕೋ. ಅವರತ್ತೆ ಬಾಗ್ಲನ್ನ ಹಾಕಿ ಪಾಲಿಯಾನನ ಒಳಗೆ ಬಿಟ್ಬಿಡ್ತಾಳೆ. ಮೊದಲು ಪಾಲಿಯಾನ ಬೇಜಾರಾಗ್ತಾಳೆ. ಓ ಅಮ್ಮ, ಓ ಅಪ್ಪ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ.
ಅತ್ತೆಗೆ ಯಾವುದ್ರಲ್ಲೂ ಒಳ್ಳೇದು ಯಾಕೆ ಕಾಣಿಸೋದಿಲ್ಲ? ಅವಳು ಬರೀ ಕೆಟ್ಟದನ್ನೇ ಯಾಕೆ ನೋಡ್ತಾಳೆ? ನೀವಿದ್ರೆ ಚೆನ್ನಾಗಿರ್ತಿತ್ತು. ಪಾಲಿಯಾನಾ ಕಿಟಕಿ ಮೂಲಕ ಹೊರಗಡೆ ನೋಡ್ತಾ ಇರ್ತಾಳೆ. ಅವತ್ತು ಒಂದು ಸುಂದರ ಸಂಜೆ. ಪಾಲಿಯಾನಾ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ಲು. ಅಲ್ಲಿ ಪೂರ್ಣ ಚಂದ್ರ ಮತ್ತೆ ನಕ್ಷತ್ರಗಳು ಆ ತೋಟದಲ್ಲಿ ಮಿನುಗ್ತಾ ಇರೋದನ್ನ ನೋಡ್ತಾಳೆ. ವಾವ್, ಇದೆಷ್ಟು ಚೆನ್ನಾಗಿದೆ! ಇದು ಒಂದು ಚಿತ್ರದ ಹಾಗೆ ಇದೆಯಲ್ಲ. ಇದೇ ನನಗೆ ಬೇಕಾಗಿದ್ದಿದ್ದು. ಧನ್ಯವಾದ ಅಪ್ಪ ಅಮ್ಮ. ನನ್ನ ಕೋಣೆಯಲ್ಲಿ ಬಂಧಿಸಿದ್ರು ಕೂಡ ನಾನು ರಾತ್ರಿಯ ಸೌಂದರ್ಯವನ್ನ ನೋಡಬಹುದು. ನಾನು ಮನೆ ಒಳಗಡೆನೆ ಇದ್ದಿದ್ರೆ ಇದನ್ನೆಲ್ಲ ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ನಾನ್ ನಮ್ಮತ್ತೆಗೆ ಹೇಗೆ ಇದ್ರೂ ಖುಷಿಯಾಗಿರ್ಬೇಕು ಅಂತ ಹೇಳ್ಕೊಡ್ತೀನಿ. ನಾವು ಯಾವಾಗ್ಲೂ ಒಳ್ಳೆ ವಿಷಯಗಳನ್ನ ಹೊಗಳಬೇಕು. ಅವಳಿಗೆ ಸಂತೋಷದ ಆಟ ಹೇಳ್ಕೊಡ್ತೀನಿ. ಮಾರನೇ ದಿನ ಒಂದ್ಸಲ ನ್ಯಾನ್ಸಿ ಪಾಲಿಯಾನಾ ಕೋಣೆನ ತೆರಿತಾಳೆ. ಅವರಿಬ್ರು ಹಳ್ಳಿ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಪಾಲಿಯಾನಾ ಬೇರೆ ಬೇರೆ ಅಂಗಡಿಗಳ ನೋಡಿ ಸಂತೋಷ ಪಡ್ತಿದ್ಲು ಮತ್ತೆ ಜನಗಳಿಗೆ ವೇವ್ ಮಾಡ್ತಿದ್ಲು. ಆದ್ರೆ ಅಲ್ಲಿ ಒಬ್ಬ ಮನುಷ್ಯ ಮಾತ್ರ ಅವಳಿಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಅವನು ರಸ್ತೆಯಲ್ಲಿ ನಿಂತಿರ್ತಾನೆ. ಅಷ್ಟೇ ಅಲ್ಲ, ಯಾರಿಗೂ ಕೂಡ ಏನೂ ಹೇಳೋದಿಲ್ಲ. ಪಾಲಿಯಾನಾ ಅವನ ಹತ್ರ ಹೋಗ್ಬಿಡ್ತಾಳೆ. ನನ್ನ ಹೆಸರು ಪಾಲಿಯಾನಾ, ನಿನ್ ಹೆಸರೇನು? ನಾನು ಪೆಂಡಲ್ಟನ್. ನಿಮ್ಮನ್ನ ನೋಡಿ ಸಂತೋಷ ಆಯ್ತು ಮಿಸ್ಟರ್ ಪೆಂಡಲ್ಟನ್. ಇವತ್ತು ಶಾಪಿಂಗ್ ಮಾಡೋದಕ್ಕೆ ತುಂಬಾ ಒಳ್ಳೆ ದಿನ ಅಲ್ವಾ? ಖಂಡಿತ. ಪಾಲಿಯಾನಾ, ಈ ಮನುಷ್ಯನ ಇಲ್ಲೇ ಬಿಡೋಣ. ನನ್ನ ಕ್ಷಮಿಸಿ ಸರ್. ನಾವು ಮತ್ತೆ ಭೇಟಿಯಾಗೋವರೆಗೂ ಪೆಂಡಲ್ಟನ್. ಅವರು ಶಾಪಿಂಗ್ ಶುರು ಮಾಡ್ತಾರೆ. ಪಾಲಿಯಾನಾ ಜಿಮ್ಮಿನ ನೋಡ್ತಾಳೆ. ಬೊಂಬೆ ಅಂಗಡಿ ಹೊರಗಡೆ ಒಂದು ಪುಟ್ಟ ಮಗು ಇರುತ್ತೆ. ಅವನ ಚೆಂಡಿನಿಂದ ಪಾಲಿಯಾನಾಗೆ ಆಟ ಆಡಕ್ಕೆ ಬಿಡ್ತಾನೆ. ಆಮೇಲೆ ಅವರಿಬ್ರು ಒಳ್ಳೆ ಸ್ನೇಹಿತರಾಗ್ಬಿಡ್ತಾರೆ. ನ್ಯಾನ್ಸಿ ಜೊತೆ ಹೋಗೋವಾಗ ಪಾಲಿಯಾನಾ ರಸ್ತೆಯಲ್ಲಿ ಒಂದು ಪುಟ್ಟ ಬೆಕ್ಕನ್ನ ನೋಡ್ತಾಳೆ. ಅದು ತುಂಬಾ ಒಬ್ಬಂಟಿ ಅನಿಸ್ತಿತ್ತು. ಅವಳದನ್ನ ಎತ್ಕೊಂಡ್ಲು. ಪಾಪ, ಈ ಪುಟ್ಟ ಬೆಕ್ಕಗೆ ಮನೆ ಬೇಕು ಅನ್ಸುತ್ತೆ. ಪಾಲಿಯಾನಾ, ನಿಮ್ಮ ಅತ್ತೆಗೆ ಇದೆಲ್ಲ ಇಷ್ಟ ಆಗಲ್ಲ ಅನ್ಸುತ್ತೆ. ಬೇಕಾಗಿರೋರ್ಗೆ ನಾವು ಸಹಾಯ ಮಾಡ್ಬೇಕು. ಮನೆಗೆ ಹೋದ್ಮೇಲೆ ಪಾಲಿಯಾನಾ ಅವರ ಅತ್ತೆಗೆ ಬೆಕ್ಕು ತೋರಿಸ್ತಾಳೆ. ಇವಳ ಹೆಸರು ಡೇಸಿ. ನಮ್ಮ ಮನೆ ಒಳಗಡೆ ಪ್ರಾಣಿಗಳನ್ನ ಬಿಟ್ಕೊಳ್ಳೋದಿಲ್ಲ. ಯಾಕೀಗ ಮಾಡ್ತೀಯಾ? ಅವಳು ಹೊಟ್ಟೆ ಹಸ್ಕೊಂಡು ಒಬ್ಳೇ ಇದ್ಲು. ನಾನು ಅವಳನ್ನ ಈ ಕೋಣೆಯಲ್ಲಿ ಇಡ್ತೀನಿ. ಇಲ್ಲಿ ಅವಳು ಸೂರ್ಯನ ನೋಡ್ಬೋದು ಮತ್ತೆ ತೋಟ ಕೂಡ ನೋಡ್ಬೋದು. ನಿಮ್ಗೆ ಅವಳಿರೋದು ಗೊತ್ತೇ ಆಗೋದಿಲ್ಲ. ಪ್ರತಿ ವಾರ ನ್ಯಾನ್ಸಿ ಮತ್ತೆ ಪಾಲಿಯಾನಾ ಶಾಪಿಂಗ್ ಹೋಗ್ತಾ ಇದ್ರು. ಅವಳಿಗೆ ಆದಾಗೆಲ್ಲ ಅವಳು ಜಿಮ್ಮಿ ಜೊತೆ ಆಡ್ತಿದ್ಲು. ಆಮೇಲೆ ಇಬ್ರು ಒಳ್ಳೆ ಸ್ನೇಹಿತರಾಗ್ಬಿಟ್ರು. ಪಾಲಿಯಾನಾ ಮೊದಲು ಸಂತೋಷದ ಆಟನ ಬೆಕ್ಕಿಗೆ ಹೇಳ್ಕೊಟ್ಲು. ಸಂತೋಷದ ಆಟ ಸುಲಭ. ನೀನ್ ಯಾಕೆ ಬೇಜಾರಾಗಿದ್ಯಾ? ಈ ವಾರ ರಾತ್ರಿ ನಮ್ಮಮ್ಮ ದಿನ ಒಂದೇ ಅಡಿಗೆ ಮಾಡ್ತಿದ್ದಾರೆ. ನಾವು ಹೊಸದೇನನ್ನೂ ಪ್ರಯತ್ನ ಪಡಕ್ಕಾಗ್ತಿಲ್ಲ. ಈಗ ಆಡೋದು. ಏನಾದ್ರೂ ಹೊಸದ್ ಕಂಡುಹಿಡಿಯೋದಕ್ಕೆ ಸಮಯ ತಗೊಳ್ಳಿ. ಊಟ ಇಲ್ವೇನೋ ಅನ್ನೋ ಹಾಗೆ. ಖಂಡಿತವಾಗಿ. ನಿನ್ನತ್ರ ಊಟನೇ ಇರ್ಲಿಲ್ಲ ಅಂತ ಅನ್ಕೋ. ದಿನ ಒಂದೇ ಊಟ ಇದ್ರು ಕೂಡ ನೀನ್ ತಿಂತಾ ಇದೀಯ ತಾನೇ? ನೀನ್ ಹೊಟ್ಟೆ ಹೊಸ್ಕೊಂಡಿಲ್ಲ. ನೀನ್ ಹೇಳೋದು ಸರಿ, ನಂಗೆ ಅರ್ಥ ಆಯ್ತು. ಜಿಮ್ಮಿ ಪಾಲಿಯಾನಾಗೆ ಸಂತೋಷದ ಆಟ ಇಷ್ಟ ಆಯ್ತು. ಪಾಲಿಯಾನಾ ಅವಳ ಉಳಿದ 2 ವಾರಗಳನ್ನ ಅವಳ ಅಕ್ಕಪಕ್ಕ ಇದ್ದ ಮನೆಗಳಿಗೆಲ್ಲ ಸಂತೋಷದ ಆಟ ಹೇಳ್ಕೊಟ್ಲು. ಎಲ್ರೂ ಅಲ್ಲಿ ಅವಳ ಒಳ್ಳೆತನ ಹೊಗಳಿದ್ರು. ಒಂದು ಮಧ್ಯಾಹ್ನ ಅವ್ರ ಅತ್ತೆಗೆ ತೋರ್ಸಕ್ಕೆ ಜಿಮ್ಮಿನ ಮನೆಗೆ ಕರ್ಕೊಂಡ್ ಬರ್ಬೇಕು ಅಂತಿರ್ತಾಳೆ. ಇದು ಜಿಮ್ಮಿ. ನಂಗೆ ಖುಷಿ ಆಯ್ತು. ಪಾಲಿಯಾನಾ, ಮನೆಗೆ ಯಾವುದೇ ಪ್ರಾಣಿ ತರಬೇಡ ಅಂತ ಹೇಳಿರ್ಲಿಲ್ವಾ? ಆದ್ರೆ ನನ್ನ ಪ್ರಾಣಿ ಅಲ್ಲ. ಜಿಮ್ಮಿ ಪಾಲಿಯಾನಾ ಅವ್ರ ಅತ್ತೆ ಹೇಳಿದ್ದಕ್ಕೆ ತುಂಬಾ ಕೋಪ ಮಾಡ್ಕೊಳತ್ತೆ. ಅವನು ಮನೆಯಿಂದ ಹಾಕೊಂಡು ಹೋಗ್ಬಿಡ್ತಾನೆ. ಜಿಮ್ಮಿ ಇರು. ಪಾಲಿಯಾನಾ ಜಿಮ್ಮಿ ಹಿಂದೆ ಓಡಿದ್ಲು. ರಸ್ತೆ ದಾಟೋವಾಗ ಆ ಕಡೆ ಈ ಕಡೆ ಎರಡೂ ನೋಡ್ತಾನೆ. ಓಡೋವಾಗ ಪಾಲಿಯಾನಾ ಆ ಕಡೆ ಈ ಕಡೆ ನೋಡೋದನ್ನ ಮರಿತಾಳೆ. ಅವಳು ಜಿಮ್ಮಿ ಹಿಂದೆ ಓಡಿದ್ಲು. ಆಮೇಲೆ ಏನೋ ವಿಚಿತ್ರವಾಗತ್ತೆ. ಪಾಲಿಯಾನಾಗೆ ಆಕ್ಸಿಡೆಂಟ್ ಆದಾಗ ಅವಳು ಆಸ್ಪತ್ರೆಯಲ್ಲಿ ಇರ್ಬೇಕಾಗತ್ತೆ. ಅವಳು ಹಾಸಿಗೆ ಮೇಲಿದ್ದಾಗ್ಲೂ ಕೂಡ ಪಾಲಿಯಾನಾ ದೂರನೇ ಇರ್ತಿದ್ಲು. ಸಂತೋಷದ ಆಟ ಹೇಗಾಡೋದು ಅಂತ ನರ್ಸ್ ಮತ್ತೆ ವೈದ್ಯರಿಗೆ ಹೇಳ್ಕೊಡ್ತಾಳೆ. ಆಮೇಲೆ ಎಲ್ರೂ ಸಂತೋಷದಿಂದ ನಕ್ರು. ಈ ಆಟ ಆಡಕ್ಕೆ ಗೊತ್ತಿಲ್ಲದೆ ಇರೋದು ಒಬ್ರೇ ಒಬ್ರು, ಅದವರತ್ತೆ. ಪಾಲಿಯಾನಾ, ನೀನು ಯಾವಾಗ್ಲೂ ಹೇಗೆ ಈಗ ನಗ್ತಾ ಇರ್ತೀಯ? ಇದು ಸಂತೋಷದ ಆಟ. ನಾನದು ಯಾವತ್ತೂ ಕೇಳಿಲ್ಲ. ನಾನು ನಿಂಗೆ ಹೇಳ್ಕೊಡ್ತೀನಿ.
ಪೆಂಡಲ್ಟನ್ ಅವ್ರಿಗೆ ಪಾಲಿಯಾನಾಗೆ ಏಟಾಗಿರೋದು ಗೊತ್ತಾಗತ್ತೆ. ಆದಷ್ಟು ಬೇಗ ಅವರು ಆಸ್ಪತ್ರೆಗೆ ಬಂದ್ಬಿಡ್ತಾರೆ. ಇನ್ನು ಮುಂದಿನ 2 ವಾರಗಳಲ್ಲಿ ಅವನು ಪಾಲಿಯಾನ ಪಕ್ಕದಲ್ಲೇ ಕೂತ್ಕೊಳ್ತಾನೆ. ಅವಳ ಅತ್ತೆ ಮತ್ತೆ ನ್ಯಾನ್ಸಿ, ಅವನು ಮತ್ತೆ ಪಾಲಿಯಾನ ಎಲ್ಲದರ ಬಗ್ಗೆ ಮಾತಾಡ್ತಾರೆ ಮತ್ತೆ ಒಳ್ಳೆ ಸ್ನೇಹಿತರು. ಒಂದಿನ ಅವನು ಪಾಲಿಯಾನಾಗೆ ಒಂದ್ ಸೀಕ್ರೆಟ್ ಹೇಳ್ದ. ನನ್ಗೆ ನಿಮ್ಮಮ್ಮ ಚೆನ್ನಾಗ್ ಗೊತ್ತು. ನಿಜಾನಾ? ಹೌದು, ನೀನು ಅವ್ರ ತರನೇ ಇದೀಯಾ. ಅದು ತುಂಬಾ ಒಳ್ಳೇದು. ನನಗೆಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಹಣನೇ ಇದೆ. ನೀನು ನನ್ನ ಜೊತೆ ಬರ್ತೀಯಾ? ನಾನು ನಿನ್ನ ನೋಡ್ಕೊಳ್ತೀನಿ. ನೀನ್ ಮತ್ತೆ ನಡೆಯೋ ಹಾಗೆ ನಾನು ಮಾಡ್ತೀನಿ. ಓ ವಾವ್, ನಮ್ಮತ್ತೆಗೆ ಬಿಟ್ಟು ಬರೋದಕ್ಕೆ ಆಗೋದೇ ಇಲ್ಲ. ನನಗೆ ಯಾರೋ ಒಬ್ರು ಗೊತ್ತು, ಆಗ ನಾವು ನಿನ್ ಸಹಾಯ ತಗೋಬಹುದು. ಮಿಸ್ಟರ್ ಪೆನಲ್ಟನ್ ಹೊರಟೋಗ್ತಾನೆ. ಪಾಲಿಯಾನ ಮತ್ತೆ ಭೇಟಿ ಆಗ್ತೀನಿ ಅಂತಾನೆ. ಪಾಲಿಯಾನ ಅವ್ರತ್ತೆಗೆ ಹೇಳ್ತಾಳೆ ಮಿಸ್ಟರ್ ಪೆನಲ್ಟನ್ ಪ್ರಪೋಸಲ್ಗೋಸ್ಕರ. ಅವ್ರತ್ತೆ ಮತ್ತೆ ನ್ಯಾನ್ಸಿ ಸಂತೋಷದ ಕಣ್ಣೀರ್ ಹಾಕ್ತಾರೆ. ಅವಳದನ್ನ ಓಡಿಸೋದಿಲ್ಲ ಅಂತ. ಈಗ ನನಗೆ ಅರ್ಥ ಆಯ್ತು ಪಾಲಿಯಾನ. ಮಳೆ ಮತ್ತು ಮೋಡಗಳ ಮಧ್ಯದಲ್ಲಿ ನೀನೊಂದು ಹೊಳೆಯೋ ಕಿರಣ. ನಾನು ನಿಮ್ಮನ್ನ ಯಾವತ್ತೂ ಬಿಡೋದಿಲ್ಲ. ನಮ್ಗೆಲ್ಲ ನೀನಿಷ್ಟ. ಜೀವನದ ಆನಂದವನ್ನ ನಾವು ಹೇಗ್ ಮಾಡೋದು ಅಂತ ಹೇಳಿದ್ದಕ್ಕೆ ಧನ್ಯವಾದ. ನಿನ್ ಜೊತೆ ಆಟ ಆಡಿದಾಗ ಸಂತೋಷ ಆಗತ್ತೆ. ಮಿಸ್ಟರ್ ಪೆಂಡಲ್ಟನ್ ಒಳ್ಳೆ ವೈದ್ಯರಿಗೆ ಕೊಡೋದಕ್ಕೆ ಆ ದುಡ್ಡನ್ನ ಬಳಸ್ತಾಳೆ. ಪಾಲಿಯಾನ ನಡೆಯೋದಕ್ಕೆ ಸಹಾಯ ಮಾಡಿದ್ರು. 1 ತಿಂಗಳು ಸತತ ಪ್ರಯತ್ನ ಮಾಡಿ ಪಾಲಿಯಾನ ಅವರ ಅತ್ತೆ ಮತ್ತೆ ನ್ಯಾನ್ಸಿ ಜೊತೆ ಮನೆಗ್ ಬರ್ತಾಳೆ. ಮಿಸ್ಟರ್ ಪೆಂಡಲ್ಟನ್ ಜಿಮ್ಮಿನ ಭೇಟಿ ಮಾಡಿ ಪಾಲಿಯಾನ ಹತ್ರ ಮಾತಾಡಿ ಅಸಿಸ್ಟೆಂಟ್ ರೀತಿ ಅದನ್ನ ತಗೊಳ್ಬೇಕು ಅಂತಿರ್ತಾರೆ. ಪೆಂಡಲ್ಟನ್ ಅವರಿಂದ ಜಿಮ್ಮಿ ಬಹಳ ಕಲ್ತ ಮತ್ತೆ ಅದರ ಕುಟುಂಬಕ್ಕೆ ಇನ್ನೂ ದುಡ್ಡು ಕೊಡಕ್ಕೆ ಆಯ್ತು. ಅಪ್ಪ ಮತ್ತೆ ಅಮ್ಮ, ನಾನು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ. ಅತ್ತೆ ಈಗ ಜೀವನದ ಸೌಂದರ್ಯವನ್ನ ಆನಂದ ಪಡ್ಕೊಂಡಿದ್ದಾರೆ. ಜಿಮ್ಮಿ ಮತ್ತೆ ಪೆಂಡಲ್ಟನ್ ಖುಷಿಯಾಗಿದ್ದಾರೆ. ಮತ್ತೆ ನಾನೀಗ ನಡೀಬಹುದು. ಡೇಸಿ ಬೆಕ್ಕಿನ ಮರಿ ಪ್ರಪಂಚಕ್ಕೆ ಸುಂದರವಾಗಿದೆ. ನಾನ್ ತುಂಬಾ ಖುಷಿಯಾಗಿದ್ದೀನಿ. ನನಗೆ ಎಲ್ಲ ವಿಷಯ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದ. ಧನಾತ್ಮಕತೆ ಮತ್ತೆ ಸೌಂದರ್ಯ ನನಗೆ ನಡೆಯಕ್ಕೆ ಸರಿಯಾಗಿ ಆಗಿದ್ದಿದ್ರೆ ನಂಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಒಬ್ರೇ ಆರಾಮವಾಗಿ ನಡೆಯೋದು ಎಂತ ಆಶೀರ್ವಾದ ಅಂತ. ನಿಜವಾದ ಪ್ರೀತಿಯಿಂದ ನಿಮ್ಮ ಮಗಳು ಪಾಲಿಯಾನ. ಮುಕ್ತಾಯ. ಕಾಮನ ಬಿಲ್ಲಿನ ಕಥೆ. ಒಂದು ಕಾಲದಲ್ಲಿ ಬಹಳ ಹಿಂದೆ ದಟ್ಟವಾದ ಕಾಡಿನಲ್ಲಿ ಪ್ರಕೃತಿ ಮಾತೆ ಮರದ ಕೆಳಗೆ ಕುಳಿತಿದ್ದಳು. ಎಲ್ಲ ಬಣ್ಣಗಳು ಸುತ್ತಲೂ ಆಡುತ್ತಿವೆ. ಕಲರ್ ಗ್ರೀನ್ ಮತ್ತು ಕಲರ್ ಬ್ಲೂ ಎಂದು ಕೂಗಲಾರಂಭಿಸಿದರು. ಅದು ನಿಜವಲ್ಲ. ಹೌದು ಅದು. ಪ್ರಕೃತಿ ಮಾತೆ ಎದ್ದು ನಿಂತು ಮೃದುವಾದ ಧ್ವನಿಯಲ್ಲಿ ಮಾತನಾಡುತ್ತಾಳೆ. ನಮ್ಮಿಬ್ಬರ ಸಮಸ್ಯೆ ಏನು? ನೀಲಿ ಬಣ್ಣ ಮತ್ತು ಹಸಿರು ಬಣ್ಣವು ಅವಳನ್ನು ಸಮೀಪಿಸುತ್ತದೆ. ಅವರು ಅತ್ಯಂತ ಪ್ರಮುಖ ಬಣ್ಣ ಎಂದು ಹೇಳಿದರು ಮತ್ತು ಅದು ನಿಜವಲ್ಲ. ಏಕೆಂದರೆ ನಾನು ಇಲ್ಲ, ನೀನಲ್ಲ. ಯಾಕೆ ಹಾಗೆ ಹೇಳಿದಿರಿ? ನೀವು ಅತ್ಯಂತ ಮುಖ್ಯವಾದ ಬಣ್ಣ ಎಂದು ಹೇಗೆ ಭಾವಿಸುತ್ತೀರಿ? ಓ ಪ್ರಕೃತಿ ಮಾತೆ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳಿದೆ. ಏಕೆ ಬಣ್ಣ ಹಸಿರು? ಯಾಕೆಂದರೆ ನಾನು ಜೀವನ ಮತ್ತು ಭರವಸೆಯ ಸಂಕೇತ ಮತ್ತು ಪ್ರಕೃತಿ ಮಾತೆ ನಿನ್ನನ್ನು ನೋಡಿ ನಿನ್ನ ಉಡುಗೆ ಹಸಿರು. ಇದ್ದಕ್ಕಿದ್ದಂತೆ ಎಲ್ಲ ಬಣ್ಣಗಳು ಕೂಗಲು ಪ್ರಾರಂಭಿಸಿದವು. ನಿಮ್ಮ ಸುತ್ತಲೂ ನೋಡಿ, ಬನ್ನಿ, ಹುಲ್ಲು ಮತ್ತು ಮರಗಳನ್ನು ನೋಡೋಣ. ನಾನು ಇಲ್ಲದೆ ಎಲ್ಲ ಪ್ರಾಣಿಗಳು ಸಾಯುತ್ತವೆ. ಅದಕ್ಕಾಗಿಯೇ ನಾನು ಅತ್ಯಂತ ಮುಖ್ಯವಾದ ಬಣ್ಣ. ನೀವೆಲ್ಲರೂ ಕೂಡ ತುಂಬಾ ಮುಖ್ಯ ಮತ್ತು ಉಪಯುಕ್ತರು. ಅವಳು ಸರಿ. ಇದಲ್ಲದೆ ನೀವು ಭೂಮಿಯ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದೀರಿ. ಆದರೆ ನೀವು ಆಕಾಶದಲ್ಲಿ ಯಾವ ಬಣ್ಣವನ್ನು ನೋಡುತ್ತೀರಿ? ನೀವು ನನ್ನನ್ನು ನೋಡುತ್ತೀರಿ. ಅದರ ಜಾಗವನ್ನು ಮತ್ತು ಶಾಂತಿ ಮತ್ತು ಪ್ರಶಾಂತತೆಯನ್ನು ನೀಡುತ್ತದೆ. ನನ್ನ ಶಾಂತಿ ಇಲ್ಲದಿದ್ದರೆ ನೀವೆಲ್ಲರೂ ಏನೂ ಅಲ್ಲ. ಓ, ಮತ್ತು ತಾಯಿಯ ಪ್ರಕೃತಿಯನ್ನು ನೋಡಿ, ಅವಳ ಕಣ್ಣುಗಳು ನೀಲಿ. ನಾವು ನನ್ನ ಬಗ್ಗೆ ಮಾತನಾಡುತ್ತಿಲ್ಲ. ಇದು ತಮಾಷೆಯಲ್ಲ. ಹೌದು, ಅದು ನೀವೆಲ್ಲರೂ ತುಂಬಾ ಗಂಭೀರವಾಗಿದ್ದೀರಿ. ನನ್ನನ್ನು ನೋಡಿ, ನಾನು ಸಂತೋಷವಾಗಿದ್ದೇನೆ. ಆದ್ದರಿಂದ ನಾನು ಈ ಜಗತ್ತಿನಲ್ಲಿ ನಗು ಮತ್ತು ಸಂತೋಷವನ್ನು ತರುತ್ತೇನೆ. ನಾನು ಇಲ್ಲದೆ ಯಾವುದು ವಿನೋದವಿಲ್ಲ. ಯಾರು ನಿಮಗೆ ಉಷ್ಣತೆಯನ್ನು ನೀಡುತ್ತಾರೆ? ಸೂರ್ಯ, ಮತ್ತು ಸೂರ್ಯ ಹಳದಿ. ಹೋ, ಮತ್ತು ನಾನು ತಾಯಿಯ ಪ್ರಕೃತಿಯನ್ನು ಮರೆತಿದ್ದೇನೆ. ನಿಮ್ಮ ಕಿವಿಯೋಲೆಗಳು ಚಿನ್ನದ ಹಳದಿ. ಓ,
ಓ ನನ್ನ ಪ್ರೀತಿಯ ಮಕ್ಕಳೇ, ಈ ಬಗ್ಗೆ ನೀವು ಜಗಳವಾಡಬಾರದು. ನೀವೆಲ್ಲರೂ ಪ್ರಪಂಚದ ಬಣ್ಣಗಳು. ಕ್ಷಮಿಸಿ ಪ್ರಕೃತಿ ಮಾತೆ, ಆದರೆ ನಾನು ಏನನ್ನಾದರೂ ಹೇಳಲು ಬಯಸುತ್ತೇನೆ. ನೀವು ಹೇಳಲು ಏನೂ ಇಲ್ಲ. ಹೌದು, ಈ ಸಂಭಾಷಣೆಯಿಂದ ಹೊರಗುಳಿಯಿರಿ. ಓ, ನೀವು ಯಾರು? ನೀವು ಇದ್ದೀರಿ ಎಂದು ನನಗೆ ತಿಳಿದಿರಲಿಲ್ಲ. ಛೇ, ಅವನು ಮಾತಾಡಲಿ. ನಾನು ಆರೋಗ್ಯ ಮತ್ತು ಶಕ್ತಿಯ ಬಣ್ಣ. ನಾನು ಅತ್ಯಂತ ಪ್ರಮುಖವಾದ ಜೀವಸತ್ವವನ್ನು ಒಯ್ಯುತ್ತೇನೆ. ಕ್ಯಾರೆಟ್, ಕುಂಬಳಕಾಯಿ, ಕಿತ್ತಳೆ, ಮಾವಿನ ಹಣ್ಣು ಮತ್ತು ಪಪ್ಪಾಯಿಗಳ ಬಗ್ಗೆ ಯೋಚಿಸಿ. ನೀವು ತುಂಬಾ ಬೇಸರ. ಬಹುಶಃ ನೀವು ಹೇಳಿದ್ದು ಸರಿ. ನಾನು ಎಲ್ಲಾ ಸಮಯದಲ್ಲೂ ಸುತ್ತಾಡುವುದಿಲ್ಲ. ಆದರೆ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ನಾನು ಆಕಾಶವನ್ನು ತುಂಬಿದಾಗ ನನ್ನ ಸೌಂದರ್ಯವು ತುಂಬಾ ಆಕರ್ಷಕವಾಗಿರುತ್ತದೆ. ಯಾರು ನಿಮ್ಮಲ್ಲಿ ಯಾರಿಗೂ ಇನ್ನೊಂದು ಆಲೋಚನೆಯನ್ನು ನೀಡುವುದಿಲ್ಲ. ಓ, ಮತ್ತು ಪ್ರಕೃತಿ ಮಾತೆ ನಿಮ್ಮ ಕೆನ್ನೆಯ ಮೇಲೆ ನೀವು ಧರಿಸುವ ಕಿತ್ತಳೆ ಬಣ್ಣ ಮತ್ತು ಕಾಂತಿಯುತವಾಗಿ ಕಾಣುವಂತೆ ಮಾಡುತ್ತದೆ. ಆದ್ದರಿಂದ ಎಲ್ಲರೂ ಬರಲಿ. ನಾನು ಸುಂದರವಾದ ಬಣ್ಣ. ನಾನು ಇದನ್ನು ಇನ್ನು ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ನಿಮ್ಮೆಲ್ಲರ ತಪ್ಪೇನು? ನಾನು ಇಲ್ಲಿದ್ದೇನೆ. ಹಲೋ. ಶಾಂತವಾಗಿ ಕೆಂಪು. ಕ್ಷಮಿಸಿ, ಆದರೆ ನನಗೆ ಸಾಧ್ಯವಿಲ್ಲ. ನನ್ನನ್ನು ನೋಡು. ರಕ್ತ ಕೆಂಪು, ಜೀವ ರಕ್ತ. ನಾನು ಅಪಾಯ ಮತ್ತು ಧೈರ್ಯದ ಬಣ್ಣ. ನಾನು ಒಂದು ಕಾರಣಕ್ಕಾಗಿ ಹೊರಡಲು ಸಿದ್ಧನಿದ್ದೇನೆ. ನಾನು ಬೆಂಕಿಯನ್ನು ರಕ್ತದಕ್ಕೆ ಕಾಣುತ್ತೇನೆ. ಪ್ರಕೃತಿ ಮಾತೆಯ ತುಟಿಗಳು ಕೆಂಪಾಗಿವೆ. ನಾನು ಉತ್ಸಾಹ ಮತ್ತು ಪ್ರೀತಿಯ ಬಣ್ಣ. ನಾನು ಏನಾದರೂ ಹೇಳಬಹುದೇ? ಖಂಡಿತ, ಮುಂದುವರಿಸು. ಅದನ್ನು ಚಿಕ್ಕದಾಗಿ ಮಾಡಿ. ನಾನು ರಾಯಧನ ಮತ್ತು ಅಧಿಕಾರದ ಬಣ್ಣ. ರಾಜರು, ಮುಖ್ಯಸ್ಥರು ಮತ್ತು ಬಿಷಪ್ಗಳು ಯಾವಾಗಲೂ ನನ್ನನ್ನು ಆಯ್ಕೆ ಮಾಡುತ್ತಾರೆ. ನಿಮ್ಮನ್ನು ಆಯ್ಕೆ ಮಾಡಿದ್ದಾರಾ? ನೀವೇನು ಮಾಡುವಿರಿ? ನಾನು ಅಧಿಕಾರ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಜನರು ನನ್ನನ್ನು ಪ್ರಶ್ನಿಸುವುದಿಲ್ಲ, ನನ್ನನ್ನು ಪಾಲಿಸುತ್ತಾರೆ. ಖಂಡಿತ, ನಾನು ಮಾಡುವಂತೆ. ನೀವೆಲ್ಲರೂ ಅಗೌರವ ತೋರುತ್ತಿದ್ದೀರಿ. ನಾನಲ್ಲ ಪ್ರಕೃತಿ ಮಾತೆ, ನಾನು ಮೌನದ ಬಣ್ಣ. ನೀವು ಮೌನದ ಬಣ್ಣವಾಗಿದ್ದರೆ ನಂತರ ಮೌನವಾಗಿರಿ. ಅದು ಚೆನ್ನಾಗಿತ್ತು. ನೀವು ನನ್ನನ್ನು ಗಮನಿಸುವುದಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ನಾನು ಇಲ್ಲದೆ ನೀವೆಲ್ಲರೂ ಮೇಲ್ನೋಟಕ್ಕೆ ಕಾಣುತ್ತೀರಿ. ನಾನು ಆಲೋಚನೆ ಮತ್ತು ಪ್ರತಿಬಿಂಬ, ಟ್ವೆಲೈಟ್ ಮತ್ತು ಆಳವಾದ ನೀರನ್ನು ಪ್ರತಿನಿಧಿಸುತ್ತೇನೆ. ಸಮತೋಲನ ಮತ್ತು ವ್ಯತಿರಿಕ್ತಕ್ಕಾಗಿ ಪ್ರಾರ್ಥನೆ ಮತ್ತು ಆಂತರಿಕ ಶಾಂತಿ. ನೀವು ತಪ್ಪು. ನಮಗೆ ನಿಮ್ಮ ಅಗತ್ಯವಿಲ್ಲ. ನೀವು ಕೆಟ್ಟವರು. ಇಲ್ಲಿಂದ ಹೊರಟು ಹೋಗು. ತಾಯಿ ಪ್ರಕೃತಿ ಆಕಾಶವನ್ನು ನೋಡುತ್ತಾಳೆ ಮತ್ತು ತನ್ನ ತೋಳುಗಳನ್ನು ಎತ್ತುತ್ತಾಳೆ. ಈಗ ನಿನ್ನ ಸರದಿ. ಅವರಿಗೆ ಅರ್ಥ ಮಾಡಿಸಿಕೊಡು. ಈಗ ದಯವಿಟ್ಟು. ಗುಡುಗು ಇದೆ. ಮಳೆ ಕಾಡನ್ನು ಪ್ರವೇಶಿಸುತ್ತದೆ. ಬಣ್ಣಗಳು ಭಯದಿಂದ ಕುಗ್ಗಿದವು. ಅವರು ಪರಸ್ಪರ ಹತ್ತಿರವಾಗುತ್ತಾರೆ. ನೀವೆಲ್ಲರೂ ತುಂಬಾ ಮೂರ್ಖರಾಗಿದ್ದೀರಿ. ನಿಮ್ಮೊಳಗೆ ಜಗಳವಾಡುತ್ತಿದ್ದೀರಿ. ಪ್ರತಿಯೊಬ್ಬರೂ ಉಳಿದವರ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸುತ್ತಿದ್ದೀರಿ. ನೀವು ಪ್ರತಿಯೊಬ್ಬರು ವಿಶೇಷ ಉದ್ದೇಶಕ್ಕಾಗಿ ಅನನ್ಯ ಮತ್ತು ವಿಭಿನ್ನವಾಗಿ ರಚಿಸಲ್ಪಟ್ಟಿದ್ದೀರಿ ಎಂದು ನಿಮಗೆ ತಿಳಿದಿಲ್ಲವೇ? ಹೇಳಿ, ಇದು ನಿಜವಲ್ಲವೇ? ನಮ್ಮನ್ನು ಕ್ಷಮಿಸಿ. ಈಗ ಒಬ್ಬರಿಗೊಬ್ಬರು ಎಲ್ಲರೂ ಕೈ ಜೋಡಿಸಿ ನನ್ನ ಬಳಿಗೆ ಬನ್ನಿ. ಬಣ್ಣಗಳು ನಿಂತು ಕೈ ಜೋಡಿಸುತ್ತವೆ. ಇಂದಿನಿಂದ ಮಳೆ ಬಂದಾಗ ನೀವೆಲ್ಲರೂ ಶಾಂತಿಯಿಂದ ಬದುಕಬಹುದು ಎಂಬ ಜ್ಞಾಪನೆಯಾಗಿ ನೀವು ಪ್ರತಿಯೊಬ್ಬರೂ ದೊಡ್ಡ ಬಣ್ಣದಿಂದ ಆಕಾಶದಾದ್ಯಂತ ವಿಸ್ತರಿಸುತ್ತೀರಿ ಮತ್ತು ಸಂತೋಷವಾಗಿರುತ್ತೀರಿ. ಮಳೆ ಬಿಲ್ಲು ಎಂದರೆ ಏನು ಎಂದು ಅವರಿಗೆ ತಿಳಿಸಿ. ಕಾಮನಬಿಲ್ಲು ನಾಳೆಯ ಭರವಸೆಯ ಸಂಕೇತವಾಗಿದೆ. ಆದ್ದರಿಂದ ಮಳೆಯು ಭೂಮಿಯನ್ನು ತೊಳೆದಾಗ ಮತ್ತು ಆಕಾಶದಲ್ಲಿ ಮಳೆ ಬಿಲ್ಲು ಕಾಣಿಸಿಕೊಂಡಾಗ ಅದು ಎಲ್ಲ ಮಾನವರಿಗೆ ಪ್ರೀತಿ, ಶಾಂತಿ, ಸಂತೋಷ, ಶಕ್ತಿ, ಪ್ರೀತಿ, ಬುದ್ಧಿವಂತಿಕೆ ಮತ್ತು ಪ್ರತಿಬಿಂಬವನ್ನು ನೆನಪಿಸುತ್ತದೆ. ಜನರು ಸಂತೋಷವಾಗಿರುತ್ತಾರೆ. ಜನರು ಯಾವಾಗಲೂ ನಿಮ್ಮ ಬಗ್ಗೆ ಯೋಚಿಸುತ್ತಾರೆ. ಒಬ್ಬರನ್ನೊಬ್ಬರು ಪ್ರಶಂಸಿಸಲು ನೀವು ಅವರಿಗೆ ನೆನಪಿಸುತ್ತೀರಾ. ಅದಕ್ಕಾಗಿಯೇ ನೀವೆಲ್ಲರೂ ನಮಗೆ ಬಹಳ ಮುಖ್ಯ. ಅಂತ್ಯ.
ಗ್ಲೋಯಿಂಗ್ ಪ್ರಿನ್ಸೆಸ್. ಬಹಳ ಹಿಂದೆಯೇ ದುಷ್ಟ ಮಂತ್ರದಿಂದಾಗಿ ಬಹಳ ಅನಾರೋಗ್ಯಕ್ಕೆ ಒಳಗಾದ ಒಬ್ಬ ರಾಜ ವಾಸಿಸುತ್ತಿದ್ದನು. ಅವನನ್ನು ಉಳಿಸಲು ಒಂದೇ ಒಂದು ವಸ್ತುವಿತ್ತು ಮತ್ತು ಅದು ಮೊಲದ ಬಿಲ ಮಣ್ಣು. ಬಿಲಕ್ಕೆ ಕನಿಷ್ಠ 10 ವರ್ಷ ವಯಸ್ಸಾಗಿರಬೇಕು, ಆದರೆ ಅದನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟ. ನಾನು ಅದನ್ನು ಹುಡುಕಲು ಪ್ರಪಂಚದ ಕೊನೆಯವರೆಗೂ ಹೋಗುತ್ತೇನೆ. ರಾಜಕುಮಾರ ಮೊಲದ ಬಿಲವನ್ನು ಹುಡುಕಲು ಕಾಡಿಗೆ ಹೊರಟನು. ಅವನು ದೀರ್ಘವಾಗಿ ಸವಾರಿ ಮಾಡಿದನು, ಆದರೆ ಇದ್ದಕ್ಕಿದ್ದಂತೆ ಒಂದು ಮೊಲ ಅವನ ಹಾದಿಯಲ್ಲಿ ಗುಂಡು ಹಾರಿಸುವವರೆಗೆ ಯಾವುದೇ ಮೊಲ ಕಾಣಿಸಲಿಲ್ಲ. ಮೊಲ ಅದರೊಳಗೆ ಹೋಯಿತು. ರಾಜಕುಮಾರನು ಗುಹೆಗೆ ಪ್ರವೇಶಿಸಿದನು. ಈಗ ನಾವು ಇಲ್ಲಿ ಯಾರನ್ನು ಹೊಂದಿದ್ದೇವೆ? ರಾಜಕುಮಾರ, ಅದು ನನ್ನ ಗುಹೆಯನ್ನು ಪ್ರವೇಶಿಸಲು ನಿಮಗೆ ಎಷ್ಟು ಧೈರ್ಯ? ನನಗೆ ಮೊಲದ ಬೆಲದಿಂದ ಮಣ್ಣು ಬೇಕು. ದಯವಿಟ್ಟು ನನಗೆ ಅದನ್ನು ಪಡೆಯಲು ಅವಕಾಶ ಮಾಡಿಕೊಡಿ. ನನ್ನ ತಂದೆಯ ಜೀವನ ಅದನ್ನು ಅವಲಂಬಿಸಿರುತ್ತದೆ. ನಿನ್ನನ್ನು ಬಿಡಲು ನಾನು ಮೂರ್ಖನ? ನೀವು ಎಲ್ಲಿಯೂ ಹೋಗುತ್ತಿಲ್ಲ. ಜೈಂಟ್ ರಾಜಕುಮಾರನನ್ನು ಪಂಜರಕ್ಕೆ ಹಾಕಿದನು. ನನಗೆ ಹೋಗಲು ಬಿಡಿ ದಯವಿಟ್ಟು. 2 ದಿನಗಳ ಕಾಲ ರಾಜಕುಮಾರ ಪಂಜರದಲ್ಲಿಯೇ ಇದ್ದನು. ಅವನು ಹೊರಬರಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು, ಆದರೆ ಅವನಿಗೆ ಸಾಧ್ಯವಾಗಲಿಲ್ಲ. ಅವನು ತನ್ನ ಪ್ರೀತಿಯ ತಂದೆಯ ಚಿಂತೆಯಿಂದ ಅಸ್ವಸ್ಥನಾಗಿದ್ದನು. 2ನೇ ರಾತ್ರಿ ಪಂಜರವು ಇದ್ದಕ್ಕಿದ್ದಂತೆ ತೆರೆಯಲ್ಪಟ್ಟಿತು. ರಾಜಕುಮಾರನು ವಿಚಿತ್ರವಾದ ಬೆಳಕನ್ನು ನೋಡಿದನು ಮತ್ತು ಅವನು ಒಬ್ಬ ಕನ್ಯೆಯನ್ನು ನೋಡಿದನು. ಇಡೀ ವಿಶಾಲ ಜಗತ್ತಿನಲ್ಲಿ ಇದ್ದಿರಬಹುದಾದ ಅತ್ಯಂತ ಹೊಳೆಯುವ ಮಹಿಳೆ. ನೀವು ಹಿಂದಿನ ದಿನ ಅನುಸರಿಸಿದ ಮೊಲ ನಾನು. ದೈತ್ಯನು ನನ್ನನ್ನು ಮೋಡಿ ಮಾಡಿದ್ದಾನೆ. ನಾನು ಹಗಲಿನಲ್ಲಿ ಮೊಲವಾಗುತ್ತೇನೆ ಮತ್ತು ರಾತ್ರಿಯಲ್ಲಿ ರಾಜಕುಮಾರಿಯ ನಿಜವಾದ ರೂಪವನ್ನು ಪಡೆಯುತ್ತೇನೆ. ತ್ವರಿತ, ದೈತ್ಯನು ಹೊರಗಿದ್ದಾನೆ. ಅವನು ಹಿಂದಿರುಗಲು ಮೊದಲು ಓಡಿ ಹೋಗುತ್ತಾನೆ ಮತ್ತು ನಿಮ್ಮ ತಂದೆಗಾಗಿ 10 ವರ್ಷದ ಮೊಲ ಬಲದಿಂದ ಈ ಭೂಮಿಯನ್ನು ತೆಗೆದುಕೊಳ್ಳುತ್ತಾನೆ. ಈಗ ಹೋಗು. ತುಂಬಾ ಧನ್ಯವಾದಗಳು ರಾಜಕುಮಾರಿ. ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು ಅಂತ ಹೇಳಿ. ನೀನು ತುಂಬಾ ದೂರ ಇದೀಯಾ? ಅವನು ಈಗ ಬಂದರೆ ಹೌದು, ನಿನಗಾಗಿ ಬಂದಿದ್ದನ್ನು ನೀನು ಮಾಡಬೇಕು. ಈಗ ಚೆನ್ನಾಗಿರುತ್ತೆ. ಹೌದು. ನಿನಗೆ 10 ವರ್ಷನಾ? ಹೌದು. ಆದರೆ ನೀನು ಒಂಥರ ಮೊಲನಾ? ಹೌದು. ಆಯ್ತು, ಧನ್ಯವಾದಗಳು. ಆಹಾ, ಅದನ್ನು ತಡೆ ಹಿಡಿದು ಹೌದು, ಮುಂದೆ ಹೋಗು. ಹೋ, ಮತ್ತೇನಾದ್ರೂ ಸಹಾಯ ಬೇಕಿದೆಯೇ ನನ್ನಿಂದ? ಮತ್ತೇನಾದ್ರೂ ಹೇಳಿದನಾ? ಇಲ್ಲ, ನಾನ್ ಚೆನ್ನಾಗಿದ್ದೀನಿ. ಹೌದು, ನನಗೆ ಸಹಾಯ ಬೇಕು. ತೋಸರ್, ಇದು ತುಂಬಾ ತಪ್ಪಿನ ದಾರಿ. ಇಲ್ಲಿಂದ ಮೊದಲು ಹೋಗು. ನಿನ್ನ ತಂದೆ ಬರುವಷ್ಟರಲ್ಲಿ ನೀನು ಪ್ರಪಂಚವನ್ನು ನೋಡಲು ಹೋಗು. ನನಗೆ ಸಹಾಯ ಮಾಡಲು ನೋಡು. ಇಲ್ಲಿಂದ ಹೋಗು. ನಾನು ತುಂಬಾ ಜಾಣ. ಓಕೆ, ನೋಡುವ ಮುಂದೆ ಯಾವಾಗಾದ್ರೂ. ಬಾಯ್. ರಾಜಕುಮಾರನಿಗೆ ಹೇಗೆ ಹೇಳಿದ್ದರೋ ಹಾಗೆ ಮಾಡಿದನು. ಅವನು ಅರಮನೆಗೆ ಹೋಗಿ ಅವರ ತಂದೆಯನ್ನು ಕಾಪಾಡಿದನು. ನಂತರ ರಾಜಕುಮಾರಿ ಹೇಳಿದ ಹಾಗೆ ಪ್ರಪಂಚವನ್ನು ಸುತ್ತಲು ನಿರ್ಧರಿಸಿದನು. ತಂದೆ, ಈಗ ನೀನು ಚೆನ್ನಾಗಿದ್ದೀಯಾ? ನಾನು ಒಂದು ಭರವಸೆಯನ್ನು ಈಡೇರಿಸಲೇಬೇಕು. ನಿಮಗೆ ಗೊತ್ತಾ ಸರ್, ನೀವು ಚೆನ್ನಾಗಿರುವುದಕ್ಕಿಂತ ಮುಂಚೆಯೇ ನಾನು ಊಟ ಮಾಡಿದ್ದೇನೆ. ನಾನು ಮೊಲದಿಂದ ಪಡೆದಿದ್ದೇನೆ. ಈ ಮೊಲವಯಸ್ಕ ರಾಜಕುಮಾರಿ ಹಗಲಿನಲ್ಲಿ ಕೆಲವು ಬಾರಿ ಮೊಲವಾಗಲು ಮೊದಲು ಯಾವುದೇ ರೀತಿಯಲ್ಲಿ ಸ್ಕಿಪ್ ಮತ್ತು ಸ್ಪೋರ್ಟ್ಸ್ ಬಿಟ್ಟು ವಿಸ್ಮಯಕ್ಕೆ ಹೋಗಬಹುದು. ಪ್ರಪಂಚಾದ್ಯಂತ ಎಲ್ಲಿಯಾದರೂ ನಿದ್ರೆ ಮಾಡುತ್ತೇನೆ. ನಾನು ಇಲ್ಲಿ ಕಂಡುಕೊಳ್ಳುವವರೆಗೂ ಮತ್ತು ಅದೆಲ್ಲವೂ ನನ್ನನ್ನು ಸಂಗ್ರಹಿಸುತ್ತದೆ. ಆದರೆ ಎಲ್ಲೂ ಅಧಿಕೃತವಾಗಿ ಪ್ರೀತಿಸುವ ತಂದೆ ಚೆನ್ನಾಗಿದ್ದಕ್ಕೆ ಖುಷಿಯಾಗಿದೆ. ಅವರು ಬೆದರಿಕೆಯೇ ಫ್ರಿಡ್ಜ್ ಆಗಿದೆ. ನನ್ನ ಮಗ, ನಾನು ನಮ್ಮೆಲ್ಲರನ್ನೂ ಅರ್ಥ ಮಾಡಿಕೊಂಡಿದ್ದೇನೆ. ನೀವು ಬೆದರಿಕೆಗಾಗಿ ಮೊಲದ ರಾಜಕುಮಾರಿಯರು ನನ್ನ ಜೀವವನ್ನು ಉಳಿಸಿದ್ದೀರಿ. ನೀವು ಏನು ಮಾಡಬೇಕು? ಆದ್ದರಿಂದ ಧನ್ಯವಾದಗಳು. ನಾನು ಯೋಚಿಸ್ತೇನೆ ಮತ್ತು ಇದನ್ನು ಮಾಡಲು ಬಯಸುತ್ತೇನೆ. ಎಂದಿನಂತೆ ಅರ್ಥವಿಲ್ಲ. ನೀವು ನೋಡುತ್ತೀರಿ, ನಾನು ಕೆಲವು ರೀತಿಯ ಔದ್ಯೋಗಿಕ ಶಿಕ್ಷಣವನ್ನು ಕಲಿಯಬಲ್ಲೆ. ತುಂಬ ಚೆನ್ನಾಗಿದೆ. ಶುಭವಾಗಲಿ. ಆದ್ದರಿಂದ ರಾಜಕುಮಾರ ಸಾಮಾನ್ಯ ಯುವಕನಾಗಿ ಅರಮನೆಯನ್ನು ತೊರೆದನು. ಒಂದು ರಾತ್ರಿ ಅವರು ಒಂದು ಹೋಟೆಲ್ನಲ್ಲಿ ಮೀನುಗಾರರನ್ನು ಭೇಟಿಯಾದರು. ನಾನು ಮನುಷ್ಯ. ನೀವು ಮೊದಲು ನಿಮ್ಮ ಸುತ್ತಲೂ ಎಲ್ಲಾದರೂ ನೋಡಿದ್ದೀರಾ? ಹೌದು, ನಾನು ಹೇಗೆ ತರಬೇತಿ ನೀಡಬೇಕೆಂದು ಕಲಿಯಲು ನೋಡುತ್ತಿದ್ದೇನೆ. ಅಂದರೆ ಹೌದು,
ಕಲಿಕೆಯಿಂದ ನಾನು ನಿಮ್ಮ ವ್ಯಾಪಾರವನ್ನು ಕಲಿಯಲು ಬಯಸುತ್ತೇನೆ. ಏತನ್ಮಧ್ಯೆ ನೀವು ನನ್ನನ್ನು ಏಕೆ ಅನುಸರಿಸುತ್ತೀರಿ? ನಾನು ಕೆಲವು ಸಹಾಯವನ್ನು ಬಲವಾಗಿ ಬಳಸಿದ್ದೇನೆ ಮೀನುಗಾರ. ಹೌದು. ಆದ್ದರಿಂದ ರಾಜಕುಮಾರನು ಮೀನುಗಾರರೊಂದಿಗೆ ಹೋಗಿ ಮೀನುಗಾರಿಕೆಯ ವ್ಯಾಪಾರವನ್ನು ಕಲಿತನು. ಕೆಲವು ದಿನಗಳ ನಂತರ, ಕೆಲಸ ಮುಗಿದ ನಂತರ ಮೀನುಗಾರ ಹೇಳಿದ, ಈ ಬಲೆ ನನಗೆ ಮಾಂತ್ರಿಕನಿಂದ ನೀಡಲ್ಪಟ್ಟಿತ್ತು. ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಿಮ್ಮ ಪಾವತಿಯಾಗಿ ಇದನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಿ. ತುಂಬಾ ಧನ್ಯವಾದಗಳು. ಮತ್ತು ಆದ್ದರಿಂದ ರಾಜಕುಮಾರ ತೆರಳಿದನು. ಅವನು ಹಸಿವಾಗಿದ್ದಾಗ ಅವನು ಮೀನು ಹಿಡಿಯುತ್ತಿದ್ದನು. ಅವನಿಗೆ ಹಣ ಬೇಕಾದಾಗ ಅವನು ಮೀನು ಮಾರಿದನು. ಮತ್ತು ಅವರು ಹೊಸ ರಾಜ್ಯವನ್ನು ತಲುಪಿದರು. ಅದರ ಅರಮನೆಯ ರಾತ್ರಿಯಲ್ಲಿ 1000 ಪ್ರಕಾಶಮಾನ ದೀಪಗಳಿಂದ ಹೊಳೆಯಿತು. ಅವನು ಅದರ ಬಗ್ಗೆ ದಾರಿಯಲ್ಲಿ ಕೇಳಿದನು. ನನ್ನ ಮನುಷ್ಯ, ನಾನಿಲ್ಲಿಗೆ ಹೊಸಬ. ಅರಮನೆಯನ್ನು ಏಕೆ ಅಲಂಕರಿಸಲಾಗಿದೆ ಎಂದು ದಯವಿಟ್ಟು ಹೇಳಿ, ದಯಮಾಡಿ ಹೇಳಿ. ಪ್ರತಿ ರಾತ್ರಿ ಅರಮನೆಯನ್ನು ಅಲಂಕರಿಸುತ್ತಾರೆ. ರಾಜನು ಹೆಮ್ಮೆಯ ತಂದೆಯಾಗಿ ನನ್ನ ರಾಜಕುಮಾರಿಯ ಸೌಂದರ್ಯವನ್ನು ಆಚರಿಸುತ್ತಾನೆ. ಮತ್ತು ರಾಜನು ತನ್ನ ಮಗಳಿಗಿಂತ ಹೆಚ್ಚು ಹೊಳೆಯುವ ಮಹಿಳೆಗೆ ಸವಾಲು ಹಾಕುತ್ತಾನೆ. ಸೌಂದರ್ಯಕ್ಕೆ ಮಾತ್ರ ಏಕೆ ಒತ್ತು? ಇದು ಕೇವಲ ತಂದೆಯ ಹೆಮ್ಮೆ. ಆಯ್ತು. ರಾಜಕುಮಾರ ರಾಜನ ಆಸ್ಥಾನಕ್ಕೆ ಹೋದನು. ನಿಮ್ಮ ಶ್ರೇಷ್ಠತೆ, ಸೂರ್ಯನಂತೆ ಹೊಳೆಯುತ್ತಿರುವ ಕನ್ಯೆಯ ಬಗ್ಗೆ ನನಗೆ ತಿಳಿದಿದೆ. ಸೂರ್ಯನಂತೆ ಹೊಳೆಯುತ್ತಿರುವ ಕನ್ಯೆಯ ಬಗ್ಗೆ ನನಗೆ ತಿಳಿದಿದೆ. ತುಂಬಾ ಚೆನ್ನಾಗಿದೆ. ನಾನು ಸುಂದರ ಮತ್ತು ಪ್ರಕಾಶಮಾನ. ಅವಳು ಸೂರ್ಯನ ಬೆಳಕಿನಂತೆ. ನಾನು ಬರುವ ಮೊದಲು ಮತ್ತು ಸರ್ ಸಾಮರ್ಥ್ಯ. ನಿಮ್ಮ ರಾಜಕುಮಾರ ಸೂರ್ಯನಂತೆ ಬೆಳೆಯುತ್ತಿರುವ ಮೇಡಿನ ಬಗ್ಗೆ ನನಗೆ ತಿಳಿದಿದೆ. ಮೀನುಗಾರ, ನೀವು ದುರ್ಬಲರೇ. ಇಲ್ಲಿ ಕನಸು. ಹೌದು, ಚೆನ್ನಾಗಿದೆ. ಇದೊಂಚೂರು ಫಾಸ್ಟ್. ಆದ್ದರಿಂದ ರಾಜಕುಮಾರ ಮತ್ತೆ ಕಾಡಿಗೆ ಹೋದನು ಮತ್ತು ದೈತ್ಯ ಗುಹೆಗೆ ದಾರಿ ಕಂಡುಕೊಂಡನು. ಅವನು ಗುಹೆಯನ್ನು ಪ್ರವೇಶಿಸಿದನು. ಅವರು ಒಂದು ದೊಡ್ಡ ಹೋರಾಟವನ್ನು ಹೊಂದಿದರು. ಅವರು ಅವನನ್ನು ಬಲೆಗೆ ಸೆರೆ ಹಿಡಿದು ದೈತ್ಯನನ್ನು ಬಂಧಿಸಿದರು. ರಾಜಕುಮಾರ ರಾಜಕುಮಾರಿಯನ್ನು ಹಿಡಿದನು ಮತ್ತು ಇಬ್ಬರು ಗುಹೆಯಿಂದ ಹೊರಬಂದರು. ರಾಜಕುಮಾರನು ರಾಜಕುಮಾರಿಗೆ ರಾಜ ಮತ್ತು ಅವನ ಮಗಳ ಬಗ್ಗೆ ಎಲ್ಲವನ್ನೂ ಹೇಳಿದನು. ಆದ್ದರಿಂದ ಈಗ ನೀವು ನನ್ನ ಪಾರವಣಿಗ. ನಾವು ಈ ರಾಜಕುಮಾರನ್ನು ಹೊರತರಲು ಈ ಕಾರ್ಯಾಚರಣೆ ಹೋಗಬೇಕಾಗುತ್ತದೆ. ನನ್ನ ತಂದೆ ತನ್ನ ಸೌಂದರ್ಯವನ್ನು ಎಳೆದು ಸುಸ್ತಾಗಿದ್ದಳು. ಇಡೀ ಅರಮನೆಯನ್ನು ಅಲಂಕರಿಸಿದಾಗೆ ನೀವು ಬಂದು ನೋಡಲು ಸಾಧ್ಯವಿಲ್ಲ. ತುಂಬಾ ದುಃಖವಾಗಿದೆ. ಸರಿ, ನನಗೆ ಅರ್ಥವಾಯಿತು. ಚೆನ್ನಾಗಿದೆ, ಮಾಡೋಣ. ಆಯ್ತು. ಆದ್ದರಿಂದ ನೀವು ಮೊಲದ ವಿಷಯವನ್ನು ಮೊದಲು ಸಂಪೂರ್ಣ ಜಂಟಿ ಕಾಗುಣಿತವನ್ನು ಹೇಗೆ ಪಡೆಯುತ್ತೀರಿ? ಶಾಶ್ವತವಾಗಿ ಒಡೆಯಲು ನಾವು ಇಲ್ಲಿ ಯೋಚಿಸಬೇಕಾಗಿದೆ. ನಾನು ಚಿನ್ನದ ಮಂಜಿನ ಮೂಲಕ ನಡೆದರೆ ಅದು ಮುರಿಯಬಹುದು. ಮೊಲದಂತೆ ತಾಯಿಯಾಗಿ? ನನಗದು ಗೊತ್ತಿಲ್ಲ. ನಿಮಗೆ ಎಷ್ಟು ಸಮಯ ಇದೆ? ಆಗ ಅವರು ರಾಜ್ಯಕ್ಕೆ ಪ್ರವೇಶಿಸಿದರು. ನನ್ನ ಮಗಳಿಗಿಂತ ಸುಂದರಿ ಎಂದು ನೀವು ಹೇಳಿದೆ. ಏಕೆ ಸೇವಕಿ? ನಿಮ್ಮ ಶ್ರೇಷ್ಠತೆ, ಅವಳನ್ನು ಬಹಿರಂಗಪಡಿಸಲು ನಿಮ್ಮ ಖಜಾನೆಯಿಂದ ನನಗೆ ಉತ್ತಮ ಪ್ರಮಾಣದ ಚಿನ್ನದ ಮಂಜೂರಾಗಬೇಕು. ಹೊಳೆಯುವ ರಾಜಕುಮಾರಿಯನ್ನು ನೋಡಲು ರಾಜನು ತುಂಬಾ ಹತಾಶನಾಗಿದ್ದನು. ಆದ್ದರಿಂದ ಹೇಳಿದನು, ಅವನಿಗೆ ಚಿನ್ನದ ಧೂಳಿನ ಬಟ್ಟಲು ಪಡೆಯಿರಿ. ಆ ಧೂಳನ್ನು ಊದಲು ಪೈಪುಗಳಿಂದ ಹಾಕಬೇಕು. ಅದರಿಂದ ಇನ್ನೂ ಚಿನ್ನದ ಮಂಚಿನಂತೆ ಇರುತ್ತದೆ. ಇಂಜಿನಿಯರ್ ಹೋಗು ಹಾಗೆ ಎತ್ತುತ್ತಾನೆ. ಒಂದು ಗೋಲ್ಡನ್ ಮೆಸ್ಡ್. ಅದು ಪ್ರಸ್ತುತವಾಗಿ ಭಾಗವಾಗಿ ವಿಶ್ವದ ಅತ್ಯಂತ ಸುಂದರ ರಾಜಕುಮಾರಿಯರು. ನಿಮ್ಮ ಶ್ರೇಷ್ಠತೆ, ಅವನು ನಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾನೆ. ಅವನು ಮಾಡಿದರೆ ಅವನು ಅದನ್ನು ಪಾವತಿಸಬೇಕು. ಆದ್ದರಿಂದ ಚಿನ್ನದ ಧೂಳನ್ನು ಪೈಪ್ಗಳಲ್ಲಿ ತುಂಬಿಸಲಾಯಿತು ಮತ್ತು ಕಾವಲುಗಾರರು ಅದನ್ನು ಊದಿದರು. ಇದರಿಂದ ಧೂಳು ದಟ್ಟವಾದ ಚಿನ್ನದ ಮಂಜಿನಂತೆ ಏರಿತು. ಆಗ ರಾಜಕುಮಾರಿ ಬಂದಳು. ಅವಳು ಚಿನ್ನದ ಮಂಜಿನಿಂದ ಹೊರನಡೆದಳು. ಅವಳು ಮೋಡಿ ಮಾಡುವಿಕೆ ಅಂತಿಮವಾಗಿ ಮುರಿದು ಹೋಯಿತು ಮತ್ತು ಇಡೀ ನ್ಯಾಯಾಲಯವು ಅವಳ ಅಗಾಧ ಸೌಂದರ್ಯದಿಂದ ಸಮ್ಮೋಹಗೊಂಡಿತು. ನನ್ನ ಮಹಿಳೆ, ನೀವು ನಿಜವಾಗಿಯೂ ಅತ್ಯಂತ ವಿಶ್ವದ ಸುಂದರವಾದ ಹೊಳೆಯುವ ಮಹಿಳೆ. ತಂದೆಯನ್ನು ನೋಡಿ, ಈಗ ದಯವಿಟ್ಟು ಎಲ್ಲರಿಗೂ ನನ್ನ ಸೌಂದರ್ಯದ ಬಗ್ಗೆ ವಿನೋದಪಡಿಸುವುದನ್ನು ನಿಲ್ಲಿಸಿ. ಕ್ಷಮಿಸಿ ನನ್ನ ಪ್ರಿಯೆ. ರಾಜಕುಮಾರನು ರಾಜನಿಗೆ ಎಲ್ಲವನ್ನೂ ಹೇಳಿದನು. ರಾಜನು ಅವರು ರಾಜಕುಮಾರನ ರಾಜ್ಯಕ್ಕೆ ಹಿಂತಿರುಗಲು ವ್ಯವಸ್ಥೆ ಮಾಡಿದನು. ಅಲ್ಲಿ ಅವರು ಮದುವೆಯಾಗಿ ಸಂತೋಷದಿಂದ ಬದುಕುತ್ತಿದ್ದರು. ದೈತ್ಯರು ಅವರಿಗೆ ಮತ್ತೊಂದು ತೊಂದರೆ ಕೊಡಲಿಲ್ಲ. ಆದರೆ ಅವರು ಮತ್ತೆ ತನ್ನ ಗುಹೆಯ ಬಳಿಗೆ ಹೋಗುವಂತೆ ಎಚ್ಚರಿಕೆ ವಹಿಸಿದರು. ಅಂತ್ಯ. ಕಿಂಗ್ ಗ್ರಿಸ್ಲಿ ಬಿಯರ್ಡ್. ಒಂದಾನೊಂದು ಕಾಲದಲ್ಲಿ ದೂರದ ರಾಜ್ಯದಲ್ಲಿ ಮೈಕಲ್ ಎಂಬ ರಾಜನಿಗೆ ಡೈನಾ ಎಂಬ ಮಗಳಿದ್ದಳು. ಅವಳು ಹೂವಿನಂತೆ ಸುಂದರವಾಗಿದ್ದಳು. ಆದರೆ ಅವಳು ತುಂಬಾ ಸ್ವಾರ್ಥಿಯಾಗಿದ್ದಳು ಮತ್ತು ತನಗೆ ಯಾವ ದಾಂಪತ್ಯವೂ ಸಾಕಾಗುವುದಿಲ್ಲ ಎಂದು ಅವಳು ಅನೇಕ ರಾಜಕುಮಾರರನ್ನು ಅಪಹಾಸ್ಯ ಮಾಡುತ್ತಿದ್ದಳು.
ಅವಳನ್ನು ಮದುವೆಯಾಗೂ ಒಮ್ಮೆ ರಾಜ ಮೈಕಲ್ ದೊಡ್ಡ ಔತಣವನ್ನು ಮಾಡಿ ಎಲ್ಲ ಅರ್ಹರನ್ನು ಆಹ್ವಾನಿಸಿದನು. ನಂತರ ರಾಜನ ಮಗಳನ್ನು ಅವರು ಬಳಿಗೆ ಕರೆದೊಯ್ದರು. ಆದರೆ ಎಲ್ಲರಿಗೂ ಅವಳು ಮಾಡಲು ಸ್ವಲ್ಪ ವಿರೋಧವಿತ್ತು. ಒಬ್ಬಳು ತುಂಬಾ ದಪ್ಪವಾಗಿದ್ದಳು, ಇನ್ನೊಬ್ಬಳು ತುಂಬಾ ಎತ್ತರವಾಗಿದ್ದಳು, ಮೂರನೆಯದು ತುಂಬಾ ಚಿಕ್ಕದಾಗಿತ್ತು, ನಾಲ್ಕನೆಯದು ತುಂಬಾ ತೆಳುವಾಗಿತ್ತು. ಆದ್ದರಿಂದ ಅವಳು ಎಲ್ಲರ ವಿರುದ್ಧ ಏನಾದರೂ ಹೇಳಬೇಕೆಂದು ಅವಳು ಹೊಂದಿದ್ದಳು. ಅಲ್ಲಿ ವಿಚಿತ್ರ ಗಡ್ಡವನ್ನು ಬೆಳೆಸಿದ ಒಬ್ಬ ರಾಜನನ್ನು ನಿಂದಿಸಿದಳು. ಅವನು ಗ್ರೀಸ್ಲಿ ಕರಡಿಯಂತೆ ಗಡ್ಡವನ್ನು ಹೊಂದಿದ್ದಾನೆ. ಈ ಸಮಯದಿಂದ ಅವರು ಕಿಂಗ್ ಗ್ರೀಸ್ಲಿ ಬಿಯರ್ಡ್ ಎಂಬ ಹೆಸರನ್ನು ಪಡೆದರು. ಆದರೆ ಹಳೆಯ ರಾಜ ತನ್ನ ಮಗಳು ಜನರನ್ನು ಅಪಹಾಸ್ಯ ಮಾಡುವುದನ್ನು ಬಿಟ್ಟು ಬೇರೇನೂ ಮಾಡಲಿಲ್ಲ ಮತ್ತು ಅಲ್ಲಿ ನೆರೆದಿದ್ದ ಎಲ್ಲಾ ದಾಳಿಕೋರರನ್ನು ದ್ವೇಷಿಸುತ್ತಿದ್ದನು. ತುಂಬಾ ಕೋಪಗೊಂಡನು ಮತ್ತು ತನ್ನ ಪತಿಗೆ ತನ್ನ ಮನೆ ಬಾಗಿಲಿಗೆ ಬಂದು ಮೊದಲ ಭಿಕ್ಷುಕನನ್ನು ಹೊಂದಬೇಕೆಂದು ಪ್ರತಿಜ್ಞೆ ಮಾಡಿದನು. ಕೆಲವು ದಿನಗಳ ನಂತರ ಒಬ್ಬ ಭಿಕ್ಷುಕನು ಕಿಟಕಿಯ ಕೆಳಗೆ ಹಾಡಿ ರಾಜನು ಬಂದು ಕೇಳಿದಾಗ ಅವನು ಹೇಳಿದ, ಅವನು ಮೇಲಕ್ಕೆ ಬರಲಿ. ಆದ್ದರಿಂದ ಭಿಕ್ಷುಕನು ತನ್ನ ಕೊಳಕು ಸುಸ್ತಾದ ಬಟ್ಟೆಗಳನ್ನು ಧರಿಸಿ ರಾಜ ಮತ್ತು ಅವನ ಮಗಳ ಮುಂದೆ ಹಾಡಿದನು. ಮತ್ತು ಅವನು ಕೊನೆಗೊಂಡಾಗ ಅವನು ಒಂದು ಸಣ್ಣ ಉಡುಗೊರೆಯನ್ನು ಕೇಳಿದಾಗ ರಾಜನು ಹೇಳಿದನು, ನಿಮ್ಮ ಹಾಡು ನನಗೆ ತುಂಬ ಸಂತೋಷವಾಗಿದೆ. ನಾನು ನನ್ನ ಮಗಳನ್ನು ನಿಮಗೆ ಹೆಂಡತಿಯಾಗಿ ಕೊಡುತ್ತೇನೆ. ಅವಳು ತನ್ನನ್ನು ಭಿಕ್ಷುಕನೊಂದಿಗೆ ಮದುವೆಯಾಗಲು ಬಿಡಬೇಕು ಎಂದಾಗ ರಾಜ ಹೇಳಿದ, ನಿನಗೆ ಮೊದಲು ಭಿಕ್ಷುಕನಿಗೆ ಕೊಡುತ್ತೇನೆಂದು ನಾನು ಪ್ರಮಾಣ ಮಾಡಿದ್ದೇನೆ ಮತ್ತು ನಾನು ಅದನ್ನು ಉಳಿಸಿಕೊಳ್ಳುತ್ತೇನೆ. ಭಿಕ್ಷುಕನು ಅವಳನ್ನು ಕೈಯಿಂದ ಹೊರಗೆ ಕರೆದೊಯ್ದನು ಮತ್ತು ಅವಳು ಅವನೊಂದಿಗೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾಯಿತು. ಅವರು, ಭಿಕ್ಷುಕಳಾದ ನೀನು ಇನ್ನು ಮುಂದೆ ನನ್ನ ಅರಮನೆಯಲ್ಲಿ ಉಳಿಯುವುದು ಸರಿಯಿಲ್ಲ. ನೀನು ನಿನ್ನ ಗಂಡನೊಂದಿಗೆ ಹೊರಟು ಹೋಗಬಹುದು. ಭಿಕ್ಷುಕನು ಅವಳನ್ನು ಕೈಯಿಂದ ಹೊರಗೆ ಕರೆದೊಯ್ದನು ಮತ್ತು ಅವಳು ಅವನೊಂದಿಗೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾಯಿತು. ಅವರು ದೊಡ್ಡ ಕಾಡಿಗೆ ಬಂದಾಗ ಅವಳು ಕೇಳಿದಳು, ಆ ಸುಂದರ ಕಾಡು ಯಾರಿಗೆ ಸೇರಿದೆ? ಇದು ಕಿಂಗ್ ಗ್ರಿಸ್ಲಿ ಬಿಯರ್ಡ್ಗೆ ಸೇರಿದೆ. ನೀವು ಅವನನ್ನು ತೆಗೆದುಕೊಂಡಿದ್ದೀರಿ, ಅದು ನಿಮ್ಮದಾಗುತ್ತಿತ್ತು. ನಾನು ಎಂತಹ ದುರದೃಷ್ಟದ ಹುಡುಗಿ. ನಂತರ ಅವರು ಹುಲ್ಲುಗಾವಲಿಗೆ ಬಂದರು. ಈ ಸುಂದರವಾದ ಹುಲ್ಲುಗಾವಲು ಯಾರಿಗೆ ಸೇರಿದೆ? ಇದು ಕಿಂಗ್ ಗ್ರಿಸ್ಲಿ ಗಡ್ಡಕ್ಕೆ ಸೇರಿದ್ದು. ನೀವು ಇದನ್ನು ತೆಗೆದುಕೊಂಡಿದ್ದರೆ ಅದು ನಿಮ್ಮದಾಗುತ್ತಿತ್ತು. ನಾನು ಎಂತಹ ದುರದೃಷ್ಟದ ಹುಡುಗಿ. ನಂತರ ಅವರು ದೊಡ್ಡ ಪಟ್ಟಣಕ್ಕೆ ಬಂದರು. ಈ ಉತ್ತಮವಾದ ದೊಡ್ಡ ಪಟ್ಟಣವು ಯಾರಿಗೆ ಸೇರಿದೆ? ಇದು ಕಿಂಗ್ ಗ್ರಿಸ್ಲಿ ಗಡ್ಡಕ್ಕೆ ಸೇರಿದ್ದು. ನೀವು ಅವನನ್ನು ತೆಗೆದುಕೊಂಡಿದ್ದರೆ ಅದು ನಿಮ್ಮದಾಗುತ್ತಿತ್ತು. ನಾನು ಎಂತಹ ದುರದೃಷ್ಟದ ಹುಡುಗಿ. ಕೊನೆಗೆ ಅವರು ಒಂದು ಚಿಕ್ಕ ಗುಡಿಸಲಿಗೆ ಬಂದರು. ಅಯ್ಯೋ ಪುಣ್ಯಾತ್ಮ, ಈ ದರಿದ್ರ ಅಸಹ್ಯವಾದ ಗುಡಿಸಲು ಯಾರಿಗೆ ಸೇರಿದೆ? ಅದು ನನ್ನ ಮನೆ, ಅಲ್ಲಿ ನಾವು ಒಟ್ಟಿಗೆ ವಾಸಿಸುತ್ತೇವೆ. ಅವಳು ಗುಡಿಸಲಿನ ಕೆಳಗೆ ಹೋಗುತ್ತಾಳೆ. ಸೇವಕರು ಎಲ್ಲಿದ್ದಾರೆ? ಯಾವ ಸೇವಕರು? ಈಗ ನಿನ್ನ ಹೆಂಡತಿ. ನನ್ನ ಭೋಜನವನ್ನು ಮಾಡಿ ನಾನು ತುಂಬ ದಣಿದಿದ್ದೇನೆ. ಆದರೆ ನಾನು ನಿನ್ನ ಸೇವಕಿ. ಹೌದು. ಆದರೆ ಡೈನಾ ಅಡುಗೆಯ ಬಗ್ಗೆ ಏನೂ ತಿಳಿದಿರಲಿಲ್ಲ ಮತ್ತು ಭಿಕ್ಷುಕನು ತಾನೇ ಊಟವನ್ನು ಮಾಡಬೇಕಾಗಿತ್ತು. ನಂತರ ಅವರು ಮಲಗಲು ಹೋದರು. ಆದರೆ ಅವನು ಅವಳನ್ನು ಬೆಳಿಗ್ಗೆ ಬೇಗನೆ ಎದ್ದೇಳಲು ಒತ್ತಾಯಿಸಿದನು. ಕೆಲವು ದಿನಗಳ ನಂತರ ಅವರು ಇದೇ ರೀತಿ ವಾಸಿಸುತ್ತಿದ್ದರು. ಹೆಂಡತಿ, ನಾವು ಇನ್ನು ಮುಂದೆ ಏನನ್ನು ಗಳಿಸದೆ ಮುಂದುವರಿಯಲು ಸಾಧ್ಯವಿಲ್ಲ. ನಾವು ಮಣ್ಣಿನ ಮಡಿಕೆಗಳನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತೇವೆ. ನೀವು ಮಾರುಕಟ್ಟೆಯಲ್ಲಿ ಕುಳಿತು ಮಡಿಕೆಗಳನ್ನು ಮಾರಾಟ ಮಾಡಬೇಕು. ನನ್ನ ತಂದೆಯ ರಾಜ್ಯದಿಂದ ಯಾರಾದರೂ ಮಾರುಕಟ್ಟೆಗೆ ಬಂದು ನಾನು ಅಲ್ಲಿ ಕುಳಿತು ಮಾರಾಟ ಮಾಡುವುದನ್ನು ನೋಡಿದರೆ ನಾನು ಏನು ಮಾಡಲಿ? ಅವರು ನನ್ನನ್ನು ಅಣುಕಿಸುತ್ತಾರೆ. ಆದರೆ ಭಿಕ್ಷುಕನಿಗೆ ಅವಳ ಮಾತು ಕೇಳುವ ಮೂಡಿರಲಿಲ್ಲ. ಮರುದಿನ ಅವಳು ಮಾರುಕಟ್ಟೆಯ ಮೂಲೆಯಲ್ಲಿ ಕುಳಿತಳು. ಆದರೆ ಇದ್ದಕ್ಕಿದ್ದಂತೆ ಕುಡಿದ ಕುದುರೆ ಸವಾರನು ಬಂದನು ಮತ್ತು ಅವನು ಮಡಕೆಗಳ ಮೂಲಕ ಸವಾರಿ ಮಾಡಿದನು. ಇದರಿಂದ ಅವರೆಲ್ಲರೂ 1000 ಬಿಟ್ಗಳಾಗಿ ಮುರಿದು ಏನು ಮಾಡಬೇಕೆಂದು ಅಳಲು ಪ್ರಾರಂಭಿಸಿದರು. ಮನೆಗೆ ಓಡಿ ಬಂದು ಭಿಕ್ಷುಕನಿಗೆ ತನ್ನ ದುರದೃಷ್ಟವನ್ನು ಹೇಳಿದಳು. ಈಗ ಅಳಬೇಡ, ನೀನು ಯಾವುದೇ ಕೆಲಸ ಮಾಡಲಾರೆ ಎಂದು ನಾನು ನೋಡುತ್ತೇನೆ. ಹಾಗಾಗಿ ನಾನು ನಮ್ಮ ರಾಜನ ಅರಮನೆಗೆ ಹೋಗಿದ್ದೆ ಮತ್ತು ಅವರಿಗೆ ಅಡುಗೆ ಸೇವಕಿಗೂ ಸ್ಥಳವಿದೆ ಎಂಬ ಕೇಳಿದೆ ಮತ್ತು ಅವರು ನಿಮ್ಮನ್ನು ಕರೆದುಕೊಂಡು ಹೋಗುವುದಾಗಿ ಭರವಸೆ ನೀಡಿದ್ದಾರೆ. ಡೈನಾ ಈಗ ಸೇವಕಿಯಾಗಿದ್ದಳು ಮತ್ತು ಅತ್ಯಂತ ಕೊಳಕು ಕೆಲಸವನ್ನು ಮಾಡುತ್ತಿದ್ದಳು. ಅವಳು 2 ಜೇಬಿನಲ್ಲಿ ಅವಳು ಸ್ವಲ್ಪ ಜಾರನ್ನು ಜೋಡಿಸಿದಳು. ಅದರಲ್ಲಿ ಅವಳು ಉಳಿದ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಹೋದಳು ಮತ್ತು ಅದರ ಮೇಲೆ ಅವರು ವಾಸಿಸುತ್ತಿದ್ದರು.
ರಾಜನ ಹಿರಿಯ ಮಗನ ವಿವಾಹವನ್ನು ಆಚರಿಸಬೇಕೆಂದು ಅದು ಸಂಭವಿಸಿತು. ಆದ್ದರಿಂದ ಬಡ ರಾಜಕುಮಾರಿ ರಾಜನ ನ್ಯಾಯಾಲಯಕ್ಕೆ ಹೋಗಿ ತನ್ನನ್ನು ನೋಡಲು ಬಾಗಿಲಿನ ಬಳಿಗೆ ಬಂದಳು. ಒಳಗೆ ಮತ್ತು ಹೊರಗೆ ತೆಗೆದುಕೊಂಡು ಹೋಗುತ್ತಿದ್ದ ರುಚಿಕರವಾದ ಭಕ್ಷ್ಯಗಳು ವಾಸನೆಯು ಅವಳನ್ನು ತಲುಪಿತು ಮತ್ತು ಆಗಾಗ ಸೇವಕರು ಅವಳಿಗೆ ಕೆಲವು ತುಂಡುಗಳನ್ನು ಎಸೆದರು. ಆಗ ರಾಜನ ಮಗ ಪ್ರವೇಶಿಸಿದನು ಮತ್ತು ಅವನು ಬಾಗಿಲಿನ ಬಳಿ ನಿಂತಿರುವ ಸುಂದರ ಮಹಿಳೆಯನ್ನು ನೋಡಿದಾಗ ಅವನು ಅವಳನ್ನು ಕೈಯಿಂದ ಹಿಡಿದು ಅವಳೊಂದಿಗೆ ನೃತ್ಯ ಮಾಡುತ್ತಿದ್ದನು. ಆದರೆ ಅವಳು ನಿರಾಕರಿಸಿದಳು ಮತ್ತು ಭಯದಿಂದ ಕುಗ್ಗಿದಳು, ಏಕೆಂದರೆ ಅದು ಕಿಂಗ್ ಗ್ರೀಸ್ಲಿ ಬಿಯರ್ಡ್ ಎಂದು ಅವಳು ನೋಡಿದಳು. ಅವಳು ಓಡಿಸಿದ ಸೂಟರ್ ಅವಳ ಹೋರಾಟವು ಯಾವುದೇ ಪ್ರಯೋಜನವಾಗಲಿಲ್ಲ. ಅವನು ಅವಳನ್ನು ನ್ಯಾಯಾಲಯದ ಕೋಣೆಗೆ ಕರೆದೊಯ್ದನು. ಆದರೆ ಅವಳ ಜೇಬುಗಳನ್ನು ನೇತು ಹಾಕಿದ ದಾರವು ಮುರಿದು ಮಡಕೆಗಳು ಬಿದ್ದವು ಮತ್ತು ಉಳಿದವುಗಳು ಚೆಲ್ಲಾಪಿಲ್ಲಿಯಾದವು. ಅವಳು ತುಂಬಾ ನಾಚಿಕೆಯಿಂದ ಅವಳು ಬಾಗಿಲಿಗೆ ಹಾರಿದಳು. ಅವಳು ಬಾಗಿಲ ಬಳಿ ಹೋಗಿ ಓಡಿ ಹೋಗುತ್ತಿದ್ದಳು. ಆದರೆ ಮೆಟ್ಟಿಲುಗಳ ಬಳಿ ರಾಜಕುಮಾರ ಅವಳನ್ನು ಹಿಡಿದನು ಮತ್ತು ಪ್ರೀತಿಯಿಂದ ಹೇಳಿದನು, ಹೆದರಬೇಡ, ನಾನು ಭಿಕ್ಷುಕ ಮತ್ತು ಕುದುರೆ ಸವಾರ. ನಿನ್ನ ಮೇಲಿನ ಪ್ರೀತಿಗಾಗಿ ನಾನು ವೇಷ ಹಾಕಿದ್ದೇನೆ. ನಿನ್ನನ್ನು ವಿನಮ್ರಗೊಳಿಸಲು ಇದೆಲ್ಲ ಮಾಡಿದ್ದೇನೆ. ನಂತರ ಅವಳು ಅಳಲು ಪ್ರಾರಂಭಿಸಿ ಹೀಗೆ ಹೇಳಿದಳು, ನಾನು ನಿನ್ನ ಹೆಂಡತಿಯಾಗಲು ಯೋಗ್ಯಳಲ್ಲ. ಆರಾಮವಾಗಿರಿ, ಕೆಟ್ಟ ದಿನಗಳು ಕಳೆದವು. ಈಗ ನಾವು ನಮ್ಮ ಮದುವೆಯನ್ನು ಆಚರಿಸೋಣ. ನಂತರ ಸೇವಕಿಯರು ಬಂದು ಅವಳಿಗೆ ಅತ್ಯಂತ ಅದ್ಭುತವಾದ ಬಟ್ಟೆಯನ್ನು ಹಾಕಿ ಮತ್ತು ಅವಳ ತಂದೆ ಮತ್ತು ಅವನು ಇಡೀ ನ್ಯಾಯಾಲಯವು ಕಿಂಗ್ ಗ್ರೀಸ್ಲಿ ಬಿಯರ್ಡ್ನೊಂದಿಗೆ ಅವಳು ಮದುವೆಯಲ್ಲಿ ಸಂತೋಷವನ್ನು ಬಯಸಿತು. ನಂತರ ಅವರು ಎಂದೆಂದಿಗೂ ಸಂತೋಷದಿಂದ ಬದುಕಿದರು. ಅಂತ್ಯ. ಸಂಗೀತಗಾರ. ಒಂದಾನೊಂದು ಕಾಲದಲ್ಲಿ ಅಗಸ್ಟಿಯೋ ಎಂಬ ಅತ್ಯಂತ ಪ್ರತಿಭಾವಂತ ಯುವ ಸಂಗೀತಗಾರ ಇಟಲಿಯಲ್ಲಿ ವಾಸವಾಗಿದ್ದ. ತಾನು ಪಿಟೀಲ್ ನುಡಿಸೋದ್ರಲ್ಲಿ ಮಾಸ್ಟರ್ ಆಗ್ಬೇಕಂತ ಹಳ್ಳಿಲಿದ್ದ ತನ್ನ ಮನೇನ ಬಿಟ್ಟು ಕಾಡಿನಲ್ಲಿ ಮರಗಳ ನಡುವೆ ಮನೇನ ಮಾಡ್ಕೊಂಡಿರ್ತಾನೆ. ಕೆಲವೇ ಸಮಯದಲ್ಲಿ ಅವನು ಪಿಟೀಲ್ ಮಾಸ್ಟರ್ ಆಗುವಂಥ ಗುರಿನ ತಲುಪ್ತಾನೆ. ಮರಗಳಲ್ಲಿ ಶಿಳ್ಳೆ ನುಡಿಸುವಿಕೆ ಮತ್ತು ಹುಲ್ಲುಗಾವಲ ಹುಲ್ಲುಗಳನ್ನು ಭಾಗಿಸುವ ಅಲೆಗಳು. ಈಗ ಪ್ರೇಕ್ಷಕರ ಮುಂದೆ ತನ್ನನ್ನು ತಾನು ಸಾಬೀತುಪಡಿಸೋದಕ್ಕೆ ಬಯಸ್ತಿರ್ತಾನೆ. ಆದ್ರಿಂದ ಅವನು ಎಲ್ಲ ರೀತಿಯ ವಿಷಯಗಳ ಬಗ್ಗೆ ಯೋಚಿಸಿರ್ತಾನೆ. ಮತ್ತೆ ಅವನು ಯೋಚನೆ ಮಾಡೋದಕ್ಕೆ ಮತ್ಯಾ ವಿಷಯನೂ ಉಳಿದೇ ಇರೋಲ್ಲ. ಇದು ತುಂಬಾ ಸಮಯ ತೆಗೆದುಕೊಳ್ಳುತ್ತಿದೆ. ನಾನು ನನಗಾಗಿ ಉತ್ತಮ ಒಡನಾಡಿಯನ್ನು ಹುಡುಕುತ್ತೇನೆ ಮತ್ತು ಅವನಿಗೆ ನನ್ನ ಸಂಗೀತವನ್ನು ಸಹ ತೋರಿಸಬಹುದು. ನಂತರ ಅವನು ತನ್ನ ಪಿಟೀಲನ್ನ ಅವನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಲ್ಲಿ ತಗೊಂಡು ಹೋಗ್ತಾ ಇದ್ದ. ಮತ್ತೆ ಕಾಡಿನಲ್ಲಿ ಅದು ಪ್ರತಿಧ್ವನಿಸ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಅವನು ಹೋಗ್ತಿದ್ದಂಥ ದಾರಿಲಿ ಒಂದು ತೋಳ ಹಾದು ಹೋಗುತ್ತೆ. ತೋಳ, ಸಹಾಯ! ಆ ತೋಳ ಅವನ ಹತ್ರ ಬಂದು ಹೇಳುತ್ತೆ, ಪ್ರಿಯ ಸಂಗೀತಕಾರ, ಎಷ್ಟು ಸುಂದರವಾಗಿ ನುಡಿಸುತ್ತೀರಿ. ನಾನು ಅದನ್ನು ಕಲಿಯಲು ಬಯಸುತ್ತೇನೆ. ಇದನ್ನು ತುಂಬಾ ಸುಲಭವಾಗಿ ಕಲಿಯಬಹುದು. ನೀವು ಮಾಡಬೇಕಾಗಿರೋದು ನಾನು ಹೇಳಿದ್ದನ್ನು ಮಾಡಬೇಕಾದ್ದು ಅಷ್ಟೇ. ಓ ಸಂಗೀತಕಾರ, ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಕನಿಗೆ ವಿಧೇಯನಾಗಿರುವ ಹಾಗೆ ನಾನು ನಿಮ್ಮನ್ನು ಪಾಲಿಸುತ್ತೇನೆ. ಸಂಗೀತಗಾರ ತೋಳವನ್ನ ಹಿಂಬಾಲಿಸೋದಿಕ್ ಹೇಳ್ತಾನೆ. ಮತ್ತೆ ಅವರಿಬ್ರು ಒಟ್ಟಿಗೆ ದಾರಿಲಿ ಸಾಗುವಾಗ ಹಳೆಯ ಓಕ್ ಮರ ಟೊಳ್ಳಾಗಿ ಮಧ್ಯದ ದಾರಿಲಿ ಬಿದ್ದಿತ್ತು. ನೋಡಿ, ನೀವು ಪಿಟೀಲು ಕಲಿಯಲು ಬಯಸಿದರೆ ನಿಮ್ಮ ಪಂಜಗಳನ್ನು ಬಿರುಕಿನಲ್ಲಿ ಇರಿಸಿ. ತೋಳ ಹೇಳಿದ್ದನ್ನ ಪಾಲಿಸುತ್ತೆ. ಆದರೆ ಸಂಗೀತಗಾರ ಬೇಗನೆ ಒಂದು ಕಲ್ಲನ್ನು ಎತ್ಕೊಂಡು ಅದಕ್ಕೆ ಹೊಡಿತಾನೆ. ಅದರ 2 ಕಾಲುಗಳನ್ನು ಖೈದಿಯಂತೆ ಬಂಧಿಸ್ತಾನೆ. ಮತ್ತೆ ಅವನ ದಾರಿಲಿ ಅವನು ಸಾಕ್ತಾನೆ. ಮತ್ತೆ ಹಿಂತಿರುಗುವವರೆಗೂ ಅಲ್ಲೇ ಇರಿ. ಈ ರೀತಿ ಹೇಳ್ತಾ ಸ್ವಲ್ಪ ಸಮಯದ ನಂತರ ತನ್ನಲ್ಲಿ ತಾನು ಹೇಳ್ಕೊತಾನೆ, ವಿಷಯಗಳು ತುಂಬಾ ಸಮಯ ತೆಗೆದುಕೊಳ್ಳುತ್ತಿದೆ. ಇಲ್ಲಿ ಕಾಡಲ್ಲಿ ಇನ್ನೊಬ್ಬ ಸಹಚರನ್ನು ಹುಡುಕುತ್ತೇನೆ. ಅವನ್ ಮತ್ತೆ ತನ್ನ ಪಿಟೀಲ್ನ ತೆಗೆದುಕೊಂಡು ಹಾಡೋದಕ್ಕೆ ಪ್ರಾರಂಭಿಸ್ತಾನೆ. ಇದನ್ ಕೇಳಿಸ್ಕೊಂಡಂತ ನರಿ ತೆವಳುತ್ತಾ ಅವನ ಹತ್ರ ಬರುತ್ತೆ. ಒಂದು ನರಿ ಬರುತ್ತಿದೆ. ಓ ನರಿ, ಸಹಾಯ! ಅವನ ಹತ್ರ ಬಂದಂತ ನರಿ ಹೇಳುತ್ತೆ, ಪ್ರಿಯ ಸಂಗೀತಕಾರ, ನೀವು ಎಷ್ಟು ಸುಂದರವಾಗಿ ನುಡಿಸುತ್ತೀರಿ. ನಾನು ಅದನ್ನು ಕಲಿಯಲು ಬಯಸುತ್ತೇನೆ. ಅದು ತುಂಬಾ ಶೀಘ್ರವಾಗಿ ಕಲಿಯಬಹುದಾಗಿದೆ. ನೀವು ಮಾಡಬೇಕಾಗಿದ್ದು ಎಲ್ಲ ನಾನು ಹೇಳುವುದನ್ನು ಮಾತ್ರ. ಸಂಗೀತಗಾರ ಹೇಳ್ತಾನೆ,
ಓ ಸಂಗೀತಕಾರ, ನಾಯಿ ತನ್ನ ಮಾಲೀಕನಿಗೆ ವಿಧೇಯವಾಗಿರುವ ಹಾಗೆ ನಾನು ನಿಮ್ಮನ್ನು ಪಾಲಿಸುತ್ತೇನೆ. ಹಾಗಾದ್ರೆ ನನ್ನ ಅನುಸರಿಸಿ. ಸಂಗೀತಗಾರ ಮತ್ತೆ ನರಿ ಇಬ್ರು ಮಾತಾಡ್ತಾ ಆ ದಾರಿಲಿ ಸಾಕ್ತಾರೆ. ದಾರಿಲಿ ಹೋಗ್ತಾ ಹೋಗ್ತಾ ಒಂದು ಪಾದಚಾರಿ ಮಾರ್ಗಕ್ಕೆ ಬರ್ತಾರೆ. ಅಲ್ಲಿ ಎರಡೂ ಬದಿಲಿ ದಟ್ಟವಾದ ಪೊದೆಗಳಿರತ್ತೆ. ಸಂಗೀತಗಾರ ಒಂದು ಕ್ಷಣ ನಿಂತು ಯೋಚಿಸ್ತಾನೆ. ಪೊದೆಯ ಒಂದು ಭಾಗದಲ್ಲಿರುವಂತಹ ಬಳ್ಳಿನ ಎಳೆದು ತನ್ನ ಕೈಯಲ್ಲಿ ಹಿಡಿತಾನೆ. ಮತ್ತೊಂದು ಬದಿಯಲ್ಲಿರುವಂತಹ ಪೊದೆಯ ರೆಂಬೆಯನ್ನ ಎಳೆದು ಹಿಡ್ಕೋತಾನೆ. ಈಗ ಓ ನರಿ, ನೀನೇನನ್ನಾದ್ರೂ ಕಲಿಯಲು ಬಯಸಿದರೆ ನಿನ್ನ ಎಡ ಮುಂಭಾಗದ ಪಂಜವನ್ನು ನನಗೆ ನೀಡು. ನರಿ ಸಂಗೀತಗಾರ ಹೇಳದಂಗೆ ಕೇಳುತ್ತೆ. ತನ್ನ ಎರಡೂ ಕಾಲುಗಳನ್ನ, ಪುಟ್ಟ ನರಿ, ಈಗ ನಿಮ್ಮ ಬಲ ಪಂಜವನ್ನು ನನಗೆ ಕೊಡು. ಎರಡೂ ಕಾಲುಗಳನ್ನ ಸಂಗೀತಗಾರ ಎರಡೂ ಪೊದೆಯ ಬಳ್ಳಿಗೆ ಬಿಗಿಯಾಗಿ ಕಟ್ತಾನೆ. ಅದು ಬಿಗಿಯಾಗಿದೆಯಾ ಅಂತ ಪುನಃ ಪುನಃ ಪರೀಕ್ಷೆ ಮಾಡ್ತಾನೆ. ಇದನ್ನ ನೋಡಿದಂತಹ ನರಿಗೆ ಪ್ರಾಣ ಸಂಕಟ ಆಗತ್ತೆ. ಗಾಳಿಲಿ ಅದು ತೇಲಾಡ್ತಾ ಇರತ್ತೆ. ನಾನು ಹಿಂತಿರುವವರೆಗೂ ಅಲ್ಲೇ ಕಾಯಿ. ಈ ರೀತಿಯಾಗಿ ಸಂಗೀತಗಾರ ತನ್ನಲ್ಲೇ ತಾನು ಹೇಳ್ಕೊಂಡು ಅವನ ದಾರಿಲಿ ಮುಂದಕ್ಕೆ ಸಾಕ್ತಾನೆ. ಎಲ್ಲವೂ ನನಗೆ ಈ ಕಾಡಿನಲ್ಲೇ ಇದೆ. ನಾನು ಇನ್ನೊಬ್ಬ ಸಹಚರನ್ನು ಹುಡುಕುತ್ತೇನೆ. ತನ್ನ ಪಿಟೀಲನ್ನ ಬಾರಿಸ್ತಾ ಸಂಗೀತಗಾರ ಕಾಡಿನ ದಾರಿಯಲ್ಲಿ ಮುಂದುವರಿತಾನೆ. ಇದನ್ನ ಕೇಳಿಸ್ಕೊಂಡಂತಹ ಮೊಲ ತನ್ನ ಕಡೆ ಜಿಗಿಯುತ್ತಾ ಬರುತ್ತೆ. ನೋ, ಮೊಲ ಬರುತ್ತಿದೆ. ಸ್ನೇಹಿತನಿಗೆ ಮೊಲ ಯಾವ ರೀತಿ ಒಳ್ಳೆಯದು, ಅವನು ಹೋಗುತ್ತಾನೆ ಎಂದು ಭಾವಿಸುತ್ತೇನೆ. ಪ್ರಿಯ ಸಂಗೀತಗಾರ, ನೀವು ಪಿಟೀಲು ಎಷ್ಟು ಸುಂದರವಾಗಿ ನುಡಿಸುತ್ತೀರಿ. ನಾನು ಕೂಡ ಅದನ್ನು ಕಲಿಯಲು ಬಯಸುತ್ತೇನೆ. ಅದನ್ನು ಬೇಗ ಕಲಿಯಬಹುದಾಗಿದೆ. ನೀವು ಮಾಡಬೇಕಾಗಿರುವುದು ನಾನು ಆಜ್ಞಾಪಿಸುವುದಿಲ್ಲ. ಸಂಗೀತಗಾರ, ಒಬ್ಬ ವಿದ್ಯಾರ್ಥಿಯು ತನ್ನ ಶಿಕ್ಷಕನಿಗೆ ವಿಧೇಯನಾಗಿರುವ ಹಾಗೆ ನಾನು ನಿಮ್ಮನ್ನು ಪಾಲಿಸುತ್ತೇನೆ. ಈ ರೀತಿಯಾಗಿ ಮಾತಾಡ್ತಾ ಇಬ್ಬರು ತನ್ನ ದಾರಿಯಲ್ಲಿ ಸಾಗುತ್ತಾರೆ. ಹೋಗ್ತಾ ಹೋಗ್ತಾ ಒಂದು ದೊಡ್ಡದಾದಂಥ ಬಯಲಿನ ಪ್ರದೇಶಕ್ಕೆ ತಲುಪ್ತಾರೆ. ಅಲ್ಲಿ ದೊಡ್ಡ ಮರಕ್ಕೆ ಸಂಗೀತಗಾರ ಒಂದು ದೊಡ್ಡನೆಯ ತಂತಿಯನ್ನ ತಗೊಂಡು ಮೊಲದ ಕುತ್ತಿಗೆಗೆ ಕಟ್ಟುತ್ತಾನೆ. ನನ್ನ ಪ್ರೀತಿಯ ಮೊಲ, ಮರದ ಸುತ್ತಲೂ 20 ಬಾರಿ ಓಡು. ಆಮೇಲೆ ಹೇಳ್ತಾನೆ, ಮರದ ಸುತ್ತ 20 ಸುತ್ತು ಬಾ ಅಂತ. ಈ ರೀತಿಯಾಗಿ ಮರವನ್ನ ಸುತ್ತಂತ ಮೊಲ ತನ್ನಂತಾನು ದಾರದಿಂದ ಬಂಧಿಸ್ಕೊಳ್ಳುತ್ತೆ. ಈ ರೀತಿಯಾಗಿ ಸಿಕ್ಕಾಕೊಂಡಂತ ಮೊಲ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ತನ್ನ ದೇಹನ ತಾನೇ ದಂಡಿಸ್ಕೊಳ್ತಾ ಇರತ್ತೆ. ನಾನು ಹಿಂತಿರುಗೋವರೆಗೂ ಅಲ್ಲೇ ಕಾಯಿ. ಈ ರೀತಿಯಾಗಿ ಹೇಳಿ ಸಂಗೀತಗಾರ ಮುಂದಕ್ಕೆ ಸಾಕ್ತಿರ್ತಾನೆ. ಮೊದಲು ಬಂದಿಯಾದಂತಹ ತೋಳ ತುಂಬಾ ಕಷ್ಟಪಟ್ಟು ಅದರಿಂದ ಬಿಡಿಸ್ಕೊಳ್ಳತ್ತೆ. ನೋವಾಗಿ ಕಿರ್ಚಾಡ್ತಾ ಕೋಪದಿಂದ ಸಂಗೀತಗಾರ ಹೋದಂತ ದಾರಿಲಿ ಓಡೋದಕ್ಕೆ ಪ್ರಾರಂಭಿಸುತ್ತೆ. ಓಡ್ತಾ ಆ ಪಾದಚಾರಿ ಮಾರ್ಗದಲ್ಲಿ 2 ಪೊದೆಗಳ ಮಧ್ಯೆ ಗಾಳಿಯಲ್ಲಿ ತೂಗಾಡ್ತಿದ್ದಂತಹ ನರಿ ಚೀರಾಡೋದು ತೋಳಕ್ಕೆ ಕಾಣಿಸುತ್ತೆ. ಅಳತಾ ನರಿ ತೋಳನ ಕರೆಯೋದಕ್ಕೆ ಪ್ರಾರಂಭಿಸುತ್ತೆ. ಸಹೋದರ ತೋಳ, ನನಗೆ ಸಹಾಯ ಮಾಡು. ಸಂಗೀತಗಾರ ನನಗೆ ದ್ರೋಹ ಮಾಡಿದ್ದಾನೆ. ನರಿಯ ಸಂಕಟವನ್ನ ನೋಡಿದಂತ ತೋಳ ತನ್ನ ಚೂಪಾದ ಹಲ್ಲಿನಿಂದ ಕತ್ತರಿಸಿ ನರಿಯನ್ನ ಕೆಳಗಿಳಿಸುತ್ತೆ. ಇಬ್ರು ಮಾತಾಡ್ಕೊಂತ ಸಂಗೀತಗಾರನ ಮೇಲೆ ಕೋಪಗೊಳ್ಳುತ್ತಾರೆ. ಹೀಗೆ ಮುಂದೆ ಸಾಕ್ತಾ ಮೊಲ ಮರಕ್ಕೆ ಕಟ್ ಹಾಕೊಂಡು ಪೇಚಾಡ್ತಿರೋದನ್ನ ನೋಡ್ತಾರೆ. ಆ ಮೊಲನು ಸಹ ಎಲ್ಲವನ್ನ ಹೇಳುತ್ತೆ. ನಂತರ 3 ಜನ ಸಂಗೀತಗಾರನ ಹುಡುಕೊಂಡು ಹೋಗೋದಕ್ಕೆ ಪ್ರಾರಂಭಿಸ್ತಾರೆ. ಸಂಗೀತಗಾರ ತನ್ನ ಪಿಟೀಲನ್ನ ಬಾರಿಸ್ತಾ ಈಗ್ಲಾದ್ರೂ ತನಗೆ ಒಳ್ಳೆ ವಿದ್ಯಾರ್ಥಿ ಸಿಗ್ತಾನೇನು ಅಂತ ಕಾಯ್ತಿರ್ತಾನೆ. ಈ ಸಂಗೀತವನ್ನ ಆಲಿಸಿದಂತಹ ಒಬ್ಬ ಮರಕುಟಿಕ ತನ್ನ ಕೆಲಸವನ್ನ ಬಿಟ್ಟು ಸಂಗೀತದ ಕಡೆ ಗಮನ ಹರಿಸ್ತಾನೆ. ಕೊನೆಗೂ ನನಗೆ ಸರಿಯಾದ ಒಡನಾಡಿ ಸಿಗುತ್ತಿದೆ, ಏಕೆಂದರೆ ನಾನು ಮನುಷ್ಯನನ್ನು ಹುಡುಕುತ್ತಿದ್ದೆ, ಕಾಡು ಮೃಗವಲ್ಲ. ಸಂಗೀತಗಾರನ ಸಂಗೀತನ ಆಲಿಸ್ತಾ ಮರಕುಟಿಕ ತನ್ನ ಮೈ ಮರಿತಾ ಹೋಗ್ತಾನೆ. ದೂರದಲ್ಲಿ 3 ಜನ ಸಂಗೀತಗಾರನನ್ನ ಗಮನಿಸ್ತಾ ಇರೋದನ್ನ ಮರಕುಟಿಕ ನೋಡ್ತಾನೆ. ಇವರು 3 ಯಾವುದೋ ದುಷ್ಟ ಯೋಜನೆ ಇಟ್ಕೊಂಡು ಬಂದಿರಬಹುದು ಅಂತ ತನ್ನಲ್ಲಿ ತಾನು ಚಿಂತನೆ ಮಾಡ್ತಾನೆ. ತೋಳ, ನರಿ ಮತ್ತು ಮೊಲವನ್ನ ನೋಡಿದಂತಹ ಮರಕುಟಿಕ ಹೇಳ್ತಾನೆ, ಯಾರು ಸಂಗೀತಗಾರನಿಗೆ ಹಾನಿ ಮಾಡಬೇಕು ಅಂತಾರೋ ಅವರು ಮೊದಲು ನನ್ನನ್ನ ದಾಟಿ ಹೋಗ್ಬೇಕು ಅಂತ ತನ್ನ ಕೊಡಲಿಯನ್ನ ತೋರಿಸ್ತಾನೆ. ಯಾರು ಸಂಗೀತಕಾರನಿಗೆ ಹಾನಿ ಮಾಡಬೇಕೆಂದು ಬಯಸುತ್ತಾರೋ ಅವರು ಮೊದಲು ನನ್ನ ಮೂಲಕ ಹೋಗಬೇಕಾಗುತ್ತೆ. ಕಾಡು ಪ್ರಾಣಿಗಳು ಮನುಷ್ಯನ ಬೆದರಿಕೆಗೆ ಭಯಭೀತರಾಗಿ ಓಡೋದಕ್ಕೆ ಪ್ರಾರಂಭಿಸ್ತಾರೆ. ಇದಾದ ನಂತರ ಸಂಗೀತಗಾರ ಮನುಷ್ಯನಿಗೆ ಧನ್ಯವಾದ ಹೇಳ್ತಾನೆ. ತನ್ನ ಪಿಟೀಲನ್ನ ನುಡಿಸ್ತಾ ತನ್ನ ದಾರಿಯಲ್ಲಿ ಸಾಗೋದಕ್ಕೆ ಪ್ರಾರಂಭಿಸ್ತಾನೆ. ಮುಕ್ತಾಯ. ಹಲ್ಲುರಹಿತ ಮೃಗ. ಈ ಕಥೆಯು ಪ್ರಾಚೀನ ಕಾಲದ್ದು. ಅಂದು ಮಾನವ ನಾಯಿಗಳನ್ನು ನಂಬುತ್ತಿರಲಿಲ್ಲ.
ಮತ್ತು ಕೇವಲ ಅವುಗಳನ್ನು ಭದ್ರತಾ ಉದ್ದೇಶಕ್ಕಾಗಿ ಬಳಸುತ್ತಿದ್ದರು. ನಾಯಿಗಳಿಗೆ ವಯಸ್ಸಾದಂತೆ ಪ್ರಯೋಜನಕ್ಕೆ ಬಾರದ್ದಾಗಿತ್ತು. ಆದ್ದರಿಂದ ಮನುಷ್ಯ ಅವುಗಳನ್ನು ಕಾಡು ಪಾಲು ಮಾಡುತ್ತಿದ್ದ, ಹಾಗೆಯೇ ಬಿಟ್ಟು ಬರುತ್ತಿದ್ದ. ಒಬ್ಬ ರೈತ ಒಮ್ಮೆ ಲಿಯೋನಾರ್ಡೋ ಎಂಬ ನಿಷ್ಠಾವಂತ ನಾಯಿಯನ್ನು ಸಾಕಿದ್ದ. ಅದಕ್ಕೆ ವಯಸ್ಸಾದ ಕಾರಣ ಅದರ ಹಲ್ಲುಗಳು ಉದುರಿ ಹೋಗಿತ್ತು. ಆದ್ದರಿಂದ ಆ ನಾಯಿ ಯಾವುದೇ ಪ್ರಯೋಜನಕ್ಕೂ ಬರ್ತಾ ಇರಲಿಲ್ಲ. ಒಂದು ದಿನ ರೈತ ತನ್ನ ಹೆಂಡತಿ ಜೊತೆ ಮನೆ ಬಾಗಿಲ ಮುಂದೆ ನಿಂತು ಹೇಳ್ತಾನೆ, ನಾಳೆ ನಾನು ಲಿಯೋನಾರ್ಡೋವನ್ನು ಕಾಡಿಗೆ ಕರೆದೊಯ್ಯಲು ಯೋಚಿಸುತ್ತಿದ್ದೇನೆ, ಏಕೆಂದರೆ ಇನ್ನು ಮುಂದೆ ಅವನು ಯಾವುದೇ ಪ್ರಯೋಜನಕ್ಕಿಲ್ಲ. ನಿಷ್ಠಾವಂತ ಪ್ರಾಣಿಯ ಬಗ್ಗೆ ಕರುಣೆ ತೋರಿಸಿ ಅವನ ಹೆಂಡತಿ ಹೇಳ್ತಾಳೆ, ಇಷ್ಟು ದಿನ ಈ ನಾಯಿ ನಮಗಾಗಿ ಎಷ್ಟು ಶ್ರಮ ವಹಿಸಿದೆ, ಅದಕ್ಕಾಗಿ ನಾವು ಸರಿಯಾದ ಪ್ರತಿಫಲ ಕೊಡಬೇಕು. ಏನು, ನೀನು ತುಂಬಾ ಸ್ಮಾರ್ಟ್ ಅಲ್ಲ. ಅವನ್ ಬಾಯಲ್ಲಿ ಒಂದ್ ಹಲ್ಲು ಉಳಿದಿಲ್ಲ, ಆದ್ರಿಂದ ಜಗತ್ತಲ್ಲಿ ಒಬ್ಬ ಕಳ್ಳನವನು ಹೆದರೋದಿಲ್ಲ. ಆದ್ರಿಂದ ಈಗ ಅವನು ಹೊರಟೋಗ್ಬೋದು. ಅವನು ನಮಗೆ ಸೇವೆ ಸಲ್ಲಿಸಿದ್ದಾನೆ, ಒಳ್ಳೆಯದು. ಅದಕ್ಕಾಗಿ ಅವನು ಉತ್ತಮ ಆಹಾರವನ್ನು ಸೇವಿಸಿದ್ದಾನೆ. ಬೆನ್ನು ಚಾಚಿ ಬಿಸಿಲಿನಲ್ಲಿ ಮಲಗಿದ್ದ ಬಡನಾಯಿ ಎಲ್ಲವನ್ನೂ ಕೇಳಿಸ್ಕೊಳ್ಳುತ್ತೆ. ನಾಳೆ ಅವನು ಕೊನೆ ದಿನ ಅಂತ ಬೇಜಾರು ಮಾಡ್ಕೊಳ್ಳುತ್ತೆ. ನಾಯಿಗೆ ಒಬ್ಬ ಪ್ರಾಣ ಸ್ನೇಹಿತ ಇದ್ದ, ತೋಳ. ರಾತ್ರಿ ತೋಳವನ್ನ ಭೇಟಿ ಮಾಡೋದಕ್ಕೆ ಕಾಡಿನ ಒಳಗಡೆ ಹೋಗುತ್ತೆ. ತನ್ನ ಭವಿಷ್ಯದ ಬಗ್ಗೆ ಹೇಳ್ತಾ ನೊಂದ್ಕೊಳ್ಳುತ್ತೆ. ತೋಳ ಹೇಳುತ್ತೆ, ನಿಶ್ಚಿಂತೆ ಎಂದಿರಿ, ನಿಮ್ಮ ತೊಂದರೆ ಅಂತ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನಾನು ಒಂದು ಯೋಚಿಸಿದ್ದೇನೆ. ನಾಳೆ ಮುಂಜಾನೆ ನಿಮ್ಮ ಯಜಮಾನ ತನ್ನ ಹೆಂಡತಿಯೊಂದಿಗೆ ಹುಲ್ಲು ತಯಾರಿಸಲು ಹೋಗುತ್ತಿದ್ದಾನೆ ಮತ್ತು ಅವನ ತಮ್ಮ ಪುಟ್ಟ ಮಗುವನ್ನು ಅವನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ, ಏಕೆಂದರೆ ಮನೆಯಲ್ಲಿ ಯಾರನ್ನೂ ಬಿಡುವುದಿಲ್ಲ. ಕೆಲಸದ ಸಮಯದಲ್ಲಿ ಪೋಷಕರು ಮಗುವನ್ನು ನೆರಳಲ್ಲಿ ಅಡಿಯಲ್ಲಿ ಇಡಬೇಕಾಗುತ್ತದೆ. ನೀವು ಚಿಕ್ಕವನನ್ನು ಕಾಪಾಡಲು ಹೋಗುತ್ತಿರುವಂತೆಯೇ ನೀವು ಅಲ್ಲಿಯೇ ಇರಿ. ನಂತರ ನಾನು ಕಾಡಿನಿಂದ ಹೊರಬಂದು ಮಗುವನ್ನು ಕೊಂಡೊಯ್ಯುತ್ತೇನೆ. ನೀವು ಮಗುವಿಂದ ನನ್ನನ್ನು ದೂರ ಇಡುವಂತೆ ನನ್ನ ಹಿಂದೆ ವೇಗವಾಗಿ ಧಾವಿಸಬೇಕು. ನಾನು ನಿಮಗೆ ಮಗುವನ್ನು ಹಿಂದಿರುಗಿಸುತ್ತೇನೆ ಮತ್ತು ನೀವು ಮತ್ತೆ ಅದರ ಹೆತ್ತವರ ಬಳಿಗೆ ಕರೆದೊಯ್ಯುತ್ತೀರಿ. ನಾನು ಅದನ್ನು ಮಾಡುತ್ತಿದ್ದರೆ ನೀವು ಉಳಿಸಿದ್ದೀರಿ ಎಂದು ಯೋಚಿಸಿ, ಮತ್ತೆ ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ. ತುಂಬಾ ಕೃತಜ್ಞತರಾಗಿರುತ್ತೀರಿ. ನಿಮಗೆ ಯಾವುದೇ ಹಾನಿ ಮಾಡಲು ತುಂಬಾ ಕೃತಜ್ಞತರಾಗಿರುತ್ತೀರಿ. ಈ ಉಪಾಯ ನಾಯಿಗೆ ಒಪ್ಪಿಗೆ ಆಗತ್ತೆ. ಮತ್ತೆ ಅದನ್ನ ವ್ಯವಸ್ಥಿತವಾಗಿ ನಡೆಸೋದಕ್ಕೆ ಪ್ರಾರಂಭಿಸುತ್ತೆ. ತೋಳ ರೈತನ ಮಗುವನ್ನ ಎತ್ಕೊಂಡು ಮೈದಾನ ತುಂಬಾ ಓಡಾಡಿಸುವಾಗ ಲಿಯೋನಾರ್ಡೋ ಅದನ್ನ ಮರಳಿ ವಾಪಸ್ ಮನೆಗೆ ತರ್ತಾನೆ. ಇದನ್ನ ನೋಡಿದಂತ ರೈತನಿಗೆ ತುಂಬಾ ಸಂತೋಷ ಆಗತ್ತೆ. ಮತ್ತೆ ಅದರ ಬೆನ್ಸವರ್ತ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ನಿಮಗೇನು ಹಾನಿಯಾಗದು. ನೀವು ಬದುಕಿರೋವರೆಗೂ ನನ್ನ ಆಹಾರವನ್ನು ಹಾಯಾಗಿ ತಿನ್ನಬಹುದು. ರೈತ ಹೆಂಡತಿಗೆ ಹೇಳ್ತಾನೆ, ಒಮ್ಮೆ ಮನೆಗೆ ಹೋಗಿ ಲಿಯೋನಾರ್ಡೋಗೆ ಸ್ವಲ್ಪ ಬ್ರೆಡ್ ಸೂಪ್ ಮಾಡಿ ಅವನನ್ನು ಕಟ್ಟಬೇಕಾಗಿಲ್ಲ. ಅವನ ಹಾಸಿಗೆ ದಿಂಬನ್ನು ಹೊರಗೆ ತರುತ್ತೇನೆ, ಅವನಿಗೆ ಮಲಗಲು ಸಹಾಯವಾಗುತ್ತದೆ. ಆ ದಿನದಿಂದ ಲಿಯೋನಾರ್ಡೋ ಮನೇಲೇ ಇರ್ಲಿ ಅಂತ ಎಲ್ಲರೂ ನಿರ್ಧಾರ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ತೋಳ ಅವನನ್ನ ಭೇಟಿ ಮಾಡೋದಕ್ಕೆ ಬರುತ್ತೆ. ಎಲ್ಲವೂ ಯಶಸ್ವಿಯಾಗಿ ನಡೀತು ಅಂತ ಸಂತೋಷ ಪಡ್ತಾರೆ. ನಾನು ನಿಮಗೆ ಮಾಡಿರೋ ಉಪಕಾರವನ್ನು ಹಿಂದಿರುಗಿಸಲು ನಿಮ್ಮ ಯಜಮಾನನ ಕುರಿಯಲ್ಲಿ ಒಂದನ್ನು ಒಯ್ಯುತ್ತೇನೆ. ಆಗ ನೀವು ಕಣ್ಣು ಮುಚ್ಚಿಕೊಂಡಿರಬೇಕು. ಹಾಗೆ ಮಾಡಬೇಡಿ. ನಾನು ನನ್ನ ಯಜಮಾನನಿಗೆ ಮೋಸ ಮಾಡುವುದಿಲ್ಲ. ನಾನು ಇದನ್ನು ಒಪ್ಪಲು ಸಾಧ್ಯವಿಲ್ಲ. ಲಿಯೋನಾರ್ಡೋ ಮಾತು ತಮಾಷೆ ಇರಬೇಕು ಅಂತ ತೋಳ ಭಾವಿಸುತ್ತೆ. ಆದ್ರಿಂದ ಒಂದು ರಾತ್ರಿ ತೆವಳುತ್ತಾ ಮನೆ ಹತ್ರ ಬಂದು ರಾತ್ರಿ ಕುರಿಗಳನ್ನ ತೆಗೆದುಕೊಂಡು ಹೋಗ್ತಾ ಇರತ್ತೆ. ನಿಷ್ಠಾವಂತ ಲಿಯೋನಾರ್ಡೋ ಮೊದಲೇ ತೋಳದ ಯೋಜನೆಯನ್ನ ರೈತನಿಗೆ ಹೇಳಿರತ್ತೆ. ಇದನ್ ತಿಳ್ಕೊಂಡಂತ ರೈತ ತನ್ನ ಕುರಿಗಳನ್ನ ಜೋಪಾನ ಮಾಡಿ ತೋಳವನ್ನ ಅದರಿಂದ ಬಚಾವ್ ಮಾಡ್ತಾನೆ. ನೀನು ಕೃತಜ್ಞಹೀನ ಪ್ರಾಣಿ, ನೀನು ಇದಕ್ಕೆ ಪಾವತಿಸಬೇಕು. ಮರುದಿನ ಬೆಳಗ್ಗೆ ತೋಳ ಕಾಡು ಹಂದಿನ ನಾಯಿ ಹತ್ರ ಕಳಿಸುತ್ತೆ. ರಾಜಿಗಾಗಿ ಒಪ್ಪಂದಕ್ಕೆ ಕರೆಯುತ್ತೆ. ತೋಳ ಮತ್ತು ನಾಯಿ ನಡುವೆ ಆದಂತಹ ಜಗಳವನ್ನ ಸರಿಪಡಿಸೋದಿಕ್ಕೋಸ್ಕರ ಮಾಡಬೇಕು ಅಂತ ತೀರ್ಮಾನ ಮಾಡತ್ತೆ. ಲಿಯೋನಾರ್ಡೋಗೆ ಬೆಕ್ಕಿನ ಹೊರತು ಇನ್ಯಾವ ಸ್ನೇಹಿತರು ಇರಲಿಲ್ಲ. ಅದು 3 ಕಾಲಿನ ಬೆಕ್ಕು. ಬಡಬೆಕ್ಕು ಕುಂಟುತ್ತಾ ಬರುತ್ತೆ. ಅದಲ್ಲದೆ ತನ್ನ ಬಾಲವನ್ನ ಗಾಳಿಯಲ್ಲಿ ತೇಲಿಸ್ತಾ ಇರತ್ತೆ. ತೋಳ ಮತ್ತೆ ಅವನ ಸ್ನೇಹಿತ ಈಗಾಗ್ಲೇ ನೇಮಕ ಆಗಿರೋಂಥ ಸ್ಥಳಕ್ಕೆ ಬಂದಿದ್ರು. ಆದ್ರೆ ಅವ್ರ ಶತ್ರುಗಳು ಬರ್ತಿರೋದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗತ್ತೆ. ಕೈಲಿ ಕತ್ತಿ ಹಿಡ್ಕೊಂಡು ಬರ್ತಿರ್ಬೋದು ಅಂತ. ಏಕೆಂದ್ರೆ ಬೆಕ್ಕಿನ ಬಾಲ ಮೇಲಕ್ಕೆ ಚಾಚಿತ್ತು, ಅದನ್ನ ಕತ್ತಿ ಅಂತ ಕಲ್ಪಿಸ್ಕೊಂಡಿದ್ರು. ಪ್ರತಿ ಬಾರಿ ಬಡಬೆಕ್ಕು ಕುಂಟುತ್ತಾ ಬರೋದನ್ನ ನೋಡಿ ಅವರು ಕಲ್ಲುಗಳನ್ನ ಎತ್ಕೋತಿರ್ಬೋದು ಅಂತ ಹೆದರುತ್ತಾರೆ. ಭಯಪಟ್ಟು ಕಾಡು ಹಂದಿ ಪೊದೆ ಒಳಗಡೆ ನುಗ್ಗಿದ್ರೆ ತೋಳ ಮರದ ಮೇಲೆ ಹತ್ತಿ ಕುಂತಿರತ್ತೆ. ನಾಯಿ ಮತ್ತೆ ಬೆಕ್ಕು ಆ ಜಾಗಕ್ಕೆ ಬಂದಾಗ
ಯಾಕೆ ಯಾರು ಕಾಣ್ತಿಲ್ಲ ಅಂತ ಆಶ್ಚರ್ಯ ಪಡ್ತಾರೆ. ಕಾಡು ಹಂದಿ ಸಂಪೂರ್ಣವಾಗಿ ಮರೆ ಮಾಚೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅದರ ಒಂದು ಕಿವಿ ಬೆಕ್ಕಿಗೆ ಕಾಣಿಸ್ತು. ಬೆಕ್ಕು ಜಾಗರೂಕತೆಯಿಂದ ನೋಡ್ತಾ ಹಂದಿ ಕಿವಿನ ತಿರುಗಿಸುತ್ತೆ. ಮತ್ತೆಲ್ಲಿ ಓಡೋಗುತ್ತೆ ಅಂತ ಬೆಕ್ಕು ಅದರ ಮೇಲ್ ಹಾರಿ ಗಟ್ಟಿಯಾಗಿ ಕಚ್ಚುತ್ತೆ. ಹಂದಿ ಜೋರಾಗಿ ಶಬ್ದ ಮಾಡತ್ತೆ. ನನ್ನನ್ನು ಬಿಡಿ ಬಿಡಿ, ದಯವಿಟ್ಟು, ತೋಳ ಮರದಲ್ಲಿದೆ. ನಾಯಿ ಮತ್ತೆ ಬೆಕ್ಕು ಮೇಲೆ ನೋಡಿದಾಗ ತೋಳ ನಾಚಿಕೆಯಿಂದ ತಲೆ ತಗ್ಸುತ್ತೆ. ಆತ ಭಯ ಪಟ್ಟಿರೋದನ್ನ ನೋಡಿ ತನಗೆ ನಾಚಿಕೆ ಆಗತ್ತೆ. ತೋಳ ಮತ್ತೆ ನಾಯಿಯ ಜೊತೆ ಸ್ನೇಹ ಬೆಳೆಸುತ್ತೆ. ಲಿಯೋನಾರ್ಡೋ ರೈತ ಮತ್ತು ಅವನ ಹೆಂಡತಿ ಜೊತೆ ಪ್ರೀತಿಯಿಂದ ಜೀವನ ಸಾಗಿಸುತ್ತೆ. ರೈತನ ಮಡಿಲಲ್ಲಿ ತನ್ನ ಕೊನೆ ಉಸಿರನ್ನ ಬಿಡತ್ತೆ. ಮುಕ್ತಾಯ.